ಶ್ರೀ ರಾಜೇಶ್ ಅಕ್ಷರ ತೋರಣ ಪತ್ರಿಕಾ ವರದಿಗಾರರು, ಹಾಗೆ ಶ್ರೀ ಕನಕಟ್ಟೆ ಕುಮಾರ್ ಮತ್ತು ಶ್ರೀ ಪ್ರವೀಣ್ ರವರು ವೇದಿಕೆಗೆ ಬರಬೇಕು ಅಂತ ಕೇಳ್ತಾ ಇದ್ದೇನೆ. ಈಗ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಸಾಹಿತ್ಯ ರತ್ನ ಶ್ರೀ TN ಯೋಗೇಶ್ ತಗ್ಗೇಲಿ ಇವರು ರಚಿಸಿರ್ತಕ್ಕಂಥ ಸಣ್ಣ ಕಥೆಗಳ ಅನೂರಣ್ಣನ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ. ಲೇಖಕರ ಪರಿಚಯ: TN ಯೋಗೇಶ್ ಅವರು ಮೂಲತಃ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ತಗ್ಗಿಹಳ್ಳಿಯವರು. ಶ್ರೀಮತಿ ಸ್ನೇಹ ಇವರ ಧರ್ಮಪತ್ನಿ. ತಾಂತ್ರಿಕ ಶಿಕ್ಷಣದಲ್ಲಿ ಪದವಿ ಹೊಂದಿರತಕ್ಕಂಥವರು ಶ್ರೀಯುತ ಯೋಗೇಶ್. ಕನ್ನಡ ಸಾಹಿತ್ಯದಲ್ಲಿ ಅತೀವ ಆಸಕ್ತಿ ಇರುವಂತಕ್ಕಂಥವರು. ಮೂಲಭೂತವಾಗಿ ತಾಂತ್ರಿಕ ಶಿಕ್ಷಣ ಪಡೆದಿರುವುದರಿಂದ 10,000ಕ್ಕೂ ಹೆಚ್ಚು ಮಂದಿಗೆ ಗಣಕಯಂತ್ರ ತರಬೇತಿಯನ್ನ ನೀಡಿದ್ದಾರೆ. ಈಗಲೂ ಕೂಡ ಆ ಕಾಯಕವನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. 100ಕ್ಕೂ ಹೆಚ್ಚು ಉಚಿತವಾಗಿ ವ್ಯಕ್ತಿತ್ವ ವಿಕಸನ ಮತ್ತು ಸಾಮಾನ್ಯ ಜ್ಞಾನದ ಶಿಬಿರಗಳನ್ನ ನಡೆಸಿಕೊಟ್ಟಿದ್ದಾರೆ ಶ್ರೀಯುತ ಯೋಗೇಶ್ ಅವರು. ಅರ್ಹತೆ ಉಳ್ಳಂತಹ ವಿದ್ಯಾರ್ಥಿಗಳಿಗೆ ತಮ್ಮ ಸ್ವಂತ ಖರ್ಚಿನಲ್ಲಿ ಉಚಿತ ಕಠಿಣ ತಂತ್ರಾಂಶದ ಬಗ್ಗೆ ತರಬೇತಿಯನ್ನ ಕೂಡ ಇವರು ನೀಡ್ತಾ ಇದ್ದಾರೆ. ಈಗ TN ಯೋಗೇಶ್ ಅವರು ರಚಿಸಿರ್ತಕ್ಕಂಥ ಅನೂರಣ್ಣನ ಪುಸ್ತಕ ಲೋಕಾರ್ಪಣೆಗೊಂಡಿದೆ. ಈ ಒಂದು ಸಂದರ್ಭದಲ್ಲಿ ಪುಸ್ತಕವನ್ನ ಬಿಡುಗಡೆ ಮಾಡಿದಂತ ಎಲ್ಲ ಮಹನೀಯರಿಗೂ ಹಾಗೂ ಪೂಜಾ ಸ್ವಾಮೀಜಿಯವರು ಕೂಡ ಈ ಒಂದು ವೇದಿಕೆಯ ವತಿಯಿಂದ ಮನದಾಳದ ವಂದನೆಗಳನ್ನ ಹೇಳ್ತೇನೆ. ಶ್ರೀ ಯೋಗೇಶ್ ಅವರ ಕನ್ನಡ ಸಾಹಿತ್ಯ ಸೇವೆ ಜೀವನ ಪ್ರೀತಿ ವ್ಯಕ್ತಿತ್ವ ವಿಕಸನದ ಪ್ರಥಮ ಪುಸ್ತಕ ಕರೋನಾ ಕುರಿತಾದ ಭಾರತದ ಮತ್ತು ವಿಶೇಷವಾಗಿ ಕನ್ನಡ ಭಾಷೆಯಲ್ಲೇ ಬಂದಂತ ಒಂದು ಪುಸ್ತಕ. 1000 ಸೃಷ್ಟಿ ಇದು ಮುದ್ರಣ ಹಂತದಲ್ಲಿದೆ. ಗೀತ ಸಾಹಿತ್ಯ, ನಾಟಕ ರಚನೆ, ಕವನಗಳು ಕೂಡ ಪ್ರಕಾಶಿತಗೊಂಡಿದೆ. ಇಂದು ಇವರದೇ ರಚನೆಯ ಅನೂರಣ್ಣನ ಪುಸ್ತಕ ಬದುಕಿನ ವಿವಿಧ ಆಯಾಮಗಳನ್ನು ಸ್ಪರ್ಶಿಸಿ ಪ್ರಶ್ನಿಸುತ್ತುವ ಪ್ರೀತಿಯ ಪ್ರತಿಧ್ವನಿ ಪುಸ್ತಕ ಲೋಕಾರ್ಪಣೆಗೊಂಡಿದೆ. ಪರಮ ಪೂಜ್ಯ ಸ್ವಾಮೀಜಿಗಳು ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಂದ ಎಲ್ಲರೂ ಕೂಡ ಈ ಒಂದು ವೇದಿಕೆಯಲ್ಲಿ ಪುಸ್ತಕವನ್ನ ಬಿಡುಗಡೆಗೊಳಿಸಿದ್ದಕ್ಕೆ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಮತ್ತು ವೇದಿಕೆಯಲ್ಲಿ ಇರತಕ್ಕಂಥ ಎಲ್ಲ ಗಣ್ಯರಿಗೂ ಕೂಡ ಈ ವೇದಿಕೆಯ ಪರವಾಗಿ ನಲ್ಮೆಯ ನಮನಗಳನ್ನ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಈಗ ಪುಸ್ತಕ ಲೋಕಾರ್ಪಣೆಗೊಂಡಿದೆ ಅನೂರಣ್ಣನ ಪ್ರೀತಿಯ ಪ್ರತಿಧ್ವನಿ. ದಯಮಾಡಿ ಎಲ್ಲರೂ ಕೂಡ ಜೋರಾಗಿ ಚಪ್ಪಾಳೆಯನ್ನು ಕೊಡಬೇಕು. ಈ ಒಂದು ಪುಸ್ತಕ ಬಿಡುಗಡೆ ಬಗ್ಗೆ ಆಶಯ ನುಡಿ ಶ್ರೀ ಮೋಹನ್ ಕುಮಾರ್ ಕೆ, ಸಾಹಿತ್ಯ ಕೃಷಿಕರು, KPM ಪ್ರಿಂಟರ್ಸ್ ಬೆಂಗಳೂರು ಇವರಿಂದ ಈಗ ಮೋಹನ್ ಕುಮಾರ್ ನಮ್ಮ ಮುಂದೆ ಆಶಯ ನುಡಿಗಾಗಿ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯ ಸ್ವಾಮೀಜಿಗಳು ಮತ್ತು ಗಣ್ಯರಿಗೆ ನನ್ನ ವಂದನೆಯನ್ನು ಅರ್ಪಿಸುತ್ತಾ, ಮತ್ತು ಈ ಕನ್ನಡ ರಾಜ್ಯೋತ್ಸವಕ್ಕೆ ಆಗಮಿಸಿದಂತಹ ಎಲ್ಲ ಕನ್ನಡಾಭಿಮಾನಿಗಳಿಗೂ ಮತ್ತು ಸಾಹಿತ್ಯ ಅಭಿಮಾನಿಗಳಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನ ತಿಳಿಸ್ತಾ, ಸ್ವಾಮೀಜಿಯವರು ಇವತ್ತು ನಮಗೆ ಕಣ್ಣು ತೆರೆದಿದ್ದಾರೆ ಅಂತಲೇ ಅಂದ್ಕೋಬೇಕು. ಯಾಕಂದರೆ ಎಷ್ಟು ಚೆನ್ನಾಗಿ ಒಂದು ಸಂಘಟನೆ ಹೇಗಿರಬೇಕು ಅನ್ನೋದನ್ನು ಎಳೆಯಾಗಿ ಬಿಡಿಸಿ ನಮ್ಮ ಕಣ್ಣು ತೆರೆದಿದ್ದಾರೆ. ಎಷ್ಟೋ ಸಂಘಟನೆಗಳು ಬರ್ತವೆ ಹೋಗ್ತವೆ, ಆದರೆ ಇವತ್ತು ಕಲ್ಯಾಣ ಕರ್ನಾಟಕ ವೇದಿಕೆಯವರು ಇಂಥವ್ರನ್ನ ಕರೆಸಿ ಮಾತಾಡಿಸಿ ಕನ್ನಡ ಅಂದರೆ ಏನು, ಕನ್ನಡನ ಹೇಗೆ ಬೆಳೆಸಬೇಕು, ಹೇಗಿರಬೇಕು ಅನ್ನೋದನ್ನು ಭಾಳ ಚೆನ್ನಾಗಿ ನಮಗೆ ವಿವರಣೆ ಕೊಟ್ಟಿದ್ದಾರೆ. ಅವ್ರ ಮಾತಲ್ಲೇ ಹೆಜ್ಜೆಗೂ ಅವ್ರು ಹೇಳ್ತಾ ಇದ್ದಿದ್ದೇನು, ಪ್ರೀತಿ, ಎಲ್ಲರನ್ನೂ ಪ್ರೀತಿಸಿ ಅಂತ ಹೇಳ್ತಾ ಇದ್ದರು. ನಮ್ಮ ಪುಸ್ತಕದ ಮೂಲ ಉದ್ದೇಶನೇ ಏನಿದೆ ಅಂದರೆ ಪ್ರೀತಿಯ ಪ್ರತಿಧ್ವನಿ ಅಂತ. ಏನೋ ಗೊತ್ತಿಲ್ಲ, ಅವರಿಗೆ ಪುಸ್ತಕ ಕೈಗೆ ಸೇರೋಕ್ಕೆ ಮುಂಚೆನೇ ಅವರಿಗೆ ಆ ಪುಸ್ತಕದ ಒಂದು ವಿಷಯ ಗೊತ್ತಾಗಿದೆಯೋ ಗೊತ್ತಿಲ್ಲ, ಆ ಒಂದು ಪ್ರೀತಿಯ ಪ್ರತಿಧ್ವನಿ ಅಂತಕ್ಕಂಥ ಒಂದು ಪುಸ್ತಕನ ಬಿಡುಗಡೆ ಮಾಡಿದ್ರು. ಅವರಿಗೆ ನಾನು ವಂದನೆಯನ್ನು ತಲುಪಿಸ್ತೇನೆ. ಈ ಪುಸ್ತಕದಲ್ಲಿ ನೀವು ನೋಡೋದಾದರೆ ಕತೆಗಳು ಒಂದು 24 ಕತೆಗಳಿದ್ದಾವೆ. ನಾವು ನಾರ್ಮಲಾಗಿ ಏನು ಹೇಳ್ತೀವಿ, ಕತೆ ಓದಬೇಕು ಅಂತ ಹೇಳಿದ್ರೆ ಹಿರಿಯ ಹಳೆ ಕಾಲದಲ್ಲಿ ಅಜ್ಜಿಂದರು ಏನು ಮಾಡ್ತಿದ್ರು, ಅಜ್ಜಿಯರು ಮಳಲ್ಲಿ ಸಣ್ಣ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕತೆಗಳನ್ನ ಹೇಳ್ತಾಯಿದ್ರು. ಆದರೆ ಇವತ್ತು ಕಾಲ ಬದಲಾಗಿದೆ. ಎಲ್ಲರೂ ಕೂಡ ಏನಪ್ಪ ಅಂತ ಹೇಳಿದ್ರೆ ಕತೆಗಳನ್ನ ಬಂದು ಮೊಬೈಲಲ್ಲಿ ನೋಡ್ತಾ ಇದ್ದೀವಿ. ಸಣ್ಣದಾದ ಸಣ್ಣ ಕತೆ ಅಂದರೆ ಮೊಬೈಲ್ ಇಟ್ಕೊಂಡ್ರೆ ಹೆಜ್ಜೆಗೂ ನಾವು ಕತೆನ ನೋಡ್ತಾನೆ ಇರ್ತೀವಿ. ಗಂಟೆ 3 ಗಂಟೆ 4 ಗಂಟೆ ಆದರೂ ಕೂಡ ಆ ಕತೆಗಳನ್ನ ನೋಡ್ತಾನೆ ಇರ್ತೀವಿ. ಅಂದರೆ ಓದೋದು ಬರೆಯೋದು ಬಿಟ್ಟು ನಾವು ನೋಡೋದ್ರಿಂದ ಕತೆನ ಕೇಳ್ತಾ ಇದ್ದೀವಿ. ಅಂದರೆ ನಮ್ಮ ಜೀವನದಲ್ಲಿ ಕತೆ ಅಂತಕ್ಕಂಥದ್ದು ತುಂಬ ಹಾಸುವಕ್ಕಾಗಿದೆ. ಕತೆನ ಯಾರಿಗೂ ಕೂಡ ಮರ್ತಿಲ್ಲ. ನಾವು ಪ್ರತಿಯೊಂದನ್ನು ಕೂಡ ಕತೆಯ ಮುಖಾಂತರವೇ ಕಲಿಬೋದು. ಇಲ್ಲಿ ಸಣ್ಣ ಕತೆಗಳ ಜನಕ ಕನ್ನಡದ ಆಸ್ತಿ ಅಂತಲೇ ಕರೆಸ್ಕೊಳ್ಳುವ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇರ್ಬೋದು,
ಸೊ ಪಂಜೆ ಮಂಗೇಶ್ ರಾಯರು, ಡಾಕ್ಟರ್ ಶಿವರಾಮ್ ಕಾರಂತರು ಇಂಥವ್ರನ್ನೆಲ್ಲ ನೆನೆಸ್ಕೊಳ್ತಾ ಸೊ ಈ ಕಥೆಗಳನ್ನ ನೀವು ಪ್ರೋತ್ಸಾಹಿಸಬೇಕು, ನೀವು ಓದಬೇಕು, ನಿಮ್ಮ ಮಕ್ಕಳಿಗೆ ಓದಿಸಬೇಕು ಅಂತ ಹೇಳಿ ನಾನು ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಕರ್ನಾಟಕ ಮಾತೆ. ಅನುರಣನ ಪ್ರೀತಿಯ ಪ್ರತಿಧ್ವನಿಗೆ ಪ್ರೀತಿಪೂರ್ವಕ ಮಾತುಗಳನ್ನಾಡಿದಂಥ ಶ್ರೀ ಮೋಹನ್ ಕುಮಾರ್ ಇವರು ಸುಮಾರು 750ಕ್ಕೂ ಹೆಚ್ಚು ಕನ್ನಡ ಕೃತಿಗಳನ್ನು ತಮ್ಮ ಮೂಸೆಯಲ್ಲಿ ಅರಳಿಸಿದ್ದಾರೆ. ಶ್ರೀ ಮೋಹನ್ ಕುಮಾರ್ ಅವರಿಗೆ ಈ ಒಂದು ವೇದಿಕೆಯ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ಶ್ರೀಯುತ ಎಚ್ ರಂಗಶೆಟ್ಟಿ, ನಿವೃತ್ತ ಉಪ ತಹಸೀಲ್ದಾರ್ ಕಡೂರು ತಾಲೂಕು ಅವರು, ಹಾಗೂ ಶ್ರೀ ರಂಗಪ್ಪ, ನಿವೃತ್ತ ಟೀಚರ್, ಇವರು ಕೂಡ ಈ ಒಂದು ವೇದಿಕೆಯಲ್ಲಿ ಆಗಮಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ನಾನು ಕೋರ್ತೇನೆ. ಹಾಗೆಯೇ ಅನುರಣನ ಬಿಡುಗಡೆಯಾದ ಪುಸ್ತಕದ ಬಗ್ಗೆ ವಿಮರ್ಶೆಯನ್ನು ನೀಡಲಿಕ್ಕೆ ಇದ್ದಾರೆ ಶ್ರೀ ಗೋವಿಂದರಾಜ್ ಪಟೇಲ್ರವರು, ಖ್ಯಾತ ಪತ್ರಕರ್ತರು ಮತ್ತು ವಿಮರ್ಶಕರು, ಈಗ ನಮ್ಮ ಮುಂದೆ. ನಿವೃತ್ತ ಉಪ ತಹಸೀಲ್ದಾರ್ ಅರಸೀಕೆರೆ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಾರೆ. ಅವರು ಕೂಡ ಎಲ್ಲರ ಪರವಾಗಿ ನಾನು ಹಾಗೂ ವೇದಿಕೆ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಈಗ ಗೋವಿಂದರಾಜ್ ನಮ್ಮ ಮುಂದೆ ವಿಮರ್ಶಾತ್ಮಕ ನುಡಿಗಾಗಿ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ತಮ್ಮೆಲ್ಲರಿಗೂ 70ನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಇವತ್ತಿನ ಪುಸ್ತಕ ಲೋಕಾರ್ಪಣೆಯ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವ ಶ್ರೀಗಳಾದ ಡಾಕ್ಟರ್ ಸೋಮಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳ ಪಾದಾರವಿಂದಗಳಿಗೆ ನಮಿಸುತ್ತಾ, ಹಾಗೆಯೇ ಎಲ್ಲ ಶ್ರೀಗಳ ಪಾದಾರವಿಂದಗಳಿಗೆ ನಮಿಸುತ್ತಾ, ಈ ದಿನದ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮದ ರೂವಾರಿಗಳು, ಆಯೋಜಕರು ಆದಂಥ ಕಲ್ಯಾಣ ಕರ್ನಾಟಕ ವೇದಿಕೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾದ ದುಮ್ಮೇನಹಳ್ಳಿ ಅಶೋಕ್ ಕುಮಾರ್ ಅವರೇ, ಇವತ್ತಿನ ಪುಸ್ತಕ ಲೋಕಾರ್ಪಣೆಯ ಕೇಂದ್ರ ಬಿಂದು ಅನುರಣನ ಕೃತಿಯ ಲೇಖಕರು, ಆತ್ಮೀಯರೂ ಆದ ಶ್ರೀ TN ಯೋಗೀಶ್ ಅವರೇ, ಹೀಗಷ್ಟೇ ಆಶಯ ನುಡಿಗಳನ್ನಾಡಿದ್ದ KPM ಪ್ರಿಂಟರ್ಸ್ನ ಮಾಲೀಕರು, ಸಾಹಿತ್ಯ ಕೃಷಿಕರೂ ಆದಂಥ ಶ್ರೀ ಮೋಹನ್ ಕುಮಾರ್ ಅವರೇ, ಹಾಗೂ ಚಿಕ್ಕಮಗಳೂರು ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಶ್ರೀಯುತ ಸೂರಿ ಶ್ರೀನಿವಾಸ್ ಅವರೇ, ಹಾಗೂ ಕಲ್ಯಾಣ ಕರ್ನಾಟಕ ವೇದಿಕೆಯ ರಾಜ್ಯದ ಎಲ್ಲ ಜಿಲ್ಲಾ ತಾಲೂಕು ಅಧ್ಯಕ್ಷರುಗಳೇ ಮತ್ತು ಪದಾಧಿಕಾರಿಗಳೇ, ಹಾಗೂ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಕನ್ನಡದ ಮನಸ್ಸುಗಳೇ, ಹಾಗೂ ಈ ಅನುರಣನ ಪುಸ್ತಕಕ್ಕೆ ಮುನ್ನುಡಿಯನ್ನು ಬರೆದಿರ್ತಕ್ಕಂಥ ಹಿರಿಯ ಸಾಹಿತಿಗಳು, ರಂಗಭೂಮಿ ಕಲಾವಿದರಾದ ಶ್ರೀ ಲಕ್ಷ್ಮೀ ಶ್ರೀನಿವಾಸ್ ಅವರೇ. ಅನುಭವದ ಅನುರಣನ ಗೆಳೆಯ ಯುವ ಲೇಖಕ TN ಯೋಗೀಶ್ ತಗ್ಗಿಹಳ್ಳಿ ಅವರಲ್ಲಿ ಸುಪ್ತವಾಗಿ ಅಡಗಿರುವ ಅನುಭವಗಳು ಅವರ ಬರಹಗಳ ಮೂಲಕ ಮಾರ್ಧ್ವನಿಸುತ್ತಲೇ ಇವೆ, ಅರ್ಥಾತ್ ಅನುರಣನಗೊಳ್ಳುತ್ತಲೇ ಇವೆ. ಈಸಬೇಕು ಇದ್ದು ಜಯಿಸಬೇಕು ಎಂಬ ಸಂದೇಶದ ಜೀವನ ಪ್ರೀತಿ ಎಂಬ ಪ್ರೇರಣಾದಾಯಕ ಕೃತಿಯೊಂದಿಗೆ ಸಾಹಿತ್ಯ ಲೋಕಕ್ಕೆ ತೆರೆದುಕೊಂಡಂಥ TNY ಅವರು ಕರೋನಾ ಕಾಲಘಟ್ಟದ ದುರ್ದಿನಗಳಲ್ಲಿ ಜನರ ಸ್ಥಿತಿಗತಿಗಳನ್ನು ತಮ್ಮ ಕರೋನಾ ಕಂಟಕ ಕೃತಿಯ ಮೂಲಕ ಹಿಡಿದಿಡುವಲ್ಲಿ, ದಾಖಲಿಸುವಲ್ಲಿ ಯಶ ಸಾಧಿಸಿ ಅಪಾರ ಓದುಗರನ್ನು ಸೃಷ್ಟಿಸಿಕೊಂಡಿದ್ದಾರೆ. ಇದೀಗ ಪ್ರೀತಿಯ ಪ್ರತಿಧ್ವನಿ ಎಂಬ ಉಪಶೀರ್ಷಿಕೆಯೊಂದಿಗೆ ಅನುರಣನ ಮಾರ್ಧನಿಸುತ್ತಿದೆ. TN ಯೋಗೀಶ್ ತಗ್ಗಿಹಳ್ಳಿ ಅವರು ತಮ್ಮ ಸುತ್ತಮುತ್ತಲಿನ ಜನರ ಬದುಕು ಬವಣೆಯನ್ನು ಕುತೂಹಲ ಹಾಗೂ ಅನುಕಂಪದಿಂದ ಗಮನಿಸಿದ ಹಾಗೆ ನಿಜ ಬದುಕಿನ ವಾಸ್ತವತೆಯನ್ನು ತಮ್ಮ ಮುಸೆಯಲ್ಲಿ ಹೊರತಂದಿರುವ ಅನುರಣನ 24 ವಿಭಿನ್ನ ಕಥಾವಸ್ತುವನ್ನೊಳಗೊಂಡ ಅನುಭವದ ಭಾವಭಿತ್ತಿಯಾಗಿದೆ. ಆರಂಭಿಕ ಕತೆ ಅಂದು ಯುಗಾದಿಯಲ್ಲಿ ಬಡ ದರ್ಜಿಯ ಮುಖೇನ ಹಬ್ಬ ಹರಿದಿನಗಳಲ್ಲಿ ಬಡವರು ಪಡುವ ಪರಿಪಾಟಲನ್ನು ಹಾಗೂ ಅವರ ಒಳ ಬೇಗುದಿಯನ್ನು ಅನಾವರಣಗೊಳಿಸಿದ್ದಾರೆ. ಬಡ ದರ್ಜಿಯ ಹೆಂಡತಿ ತನ್ನ ಗಂಡನ ಜೊತೆ ಹೇಳ್ತಾಳೆ, ರೀ, ಈ ಹಬ್ಬ ಹರಿದಿನಗಳು ನಮ್ಮಂಥ ಬಡವರಿಗಲ್ಲದೆ ಧನಿಕರಿಗೆ ಮಾತ್ರ ಇದ್ದಿದ್ದರೆ ನಮ್ಮಂಥ ಅದೆಷ್ಟೋ ಗತಿಗೇಡಿಗಳು ಹೆಂಡತಿಯ ಗತಿಗೇಡಿಗಳು ಇಂಥ ಪರಿಸ್ಥಿತಿಯ ಪಾಲುದಾರರಾಗ್ತಿರಲಿಲ್ಲ ಎನ್ನುವ ಬಡ ದರ್ಜಿಯ ಹೆಂಡತಿಯ ಮಾತುಗಳಲ್ಲಿ ಲೇಖಕರ ಅಂತಃಕರಣದ ದನಿಯೊಡಗಿದೆ. ಅಂದರೆ
ಬಡತನ ಇದ್ದಾಗ ಹಬ್ಬಗಳ ಆಚರಣೆಯಲ್ಲಿ ಮಾಡಲಿಕ್ಕೆ ಅವರಿಗೆ ಆರ್ಥಿಕವಾಗಿ ಯಾವ ರೀತಿ ಅವರಿಗೆ ತೊಂದರೆ ಆಗುತ್ತೆ ಅನ್ನೋದನ್ನ ಬಗ್ಗೆ ಅವ್ರು ಹೇಳ್ತಾರೆ. ಅದೇ ರೀತಿ ಆ ಲೇಖಕರು ಅವರು ಮಕ್ಕಳ ಮನೋಭಿಲಾಷೆಗಳನ್ನು ಈಡೇರಿಸಲಾಗದ ಬಡ ತಂದೆ ತಾಯಿಗಳ ಯಾತನೆಯನ್ನು ಯಥಾವತ್ತಾಗಿ ತನ್ಮೂಲಕ ಪ್ರಕಟಿಸಿದ್ದಾರೆ. ಬುದ್ಧಿವಂತಿಕೆಯ ದ್ವಂದ್ವಾರ್ಥದ ನಾಟಿ ನಗು ಕಥೆಯಲ್ಲಿ ಕನ್ನಡದ ನಾಟಿ, ಇಂಗ್ಲಿಶಿನ ನಾಟಿ ಎರಡಕ್ಕೂ ಲೇಖಕರು ನ್ಯಾಯ ಒದಗಿಸಿದ್ದಾರೆ. ದೇಶಿ ತಳಿ ಸಿದ್ಲಿಂಗನ ಮೂಲಕ ತಮ್ಮ ಹುಟ್ಟೂರು ದೊಡ್ಡಗುಣಿಯ ಬಾಲ್ಯದ ಶಾಲೆ ಮತ್ತು ಸಂತೆಯ ಪರಿಸರವನ್ನು ಕಣ್ಣಿಗೆ ಕಟ್ಟಿಕೊಟ್ಟಿದ್ದಾರೆ. ನೀವು ಮೊದಲನೇ ಇದು ಸಿದ್ಲಿಂಗನ ವಿಚಾರದಲ್ಲಿ ಲೇಖಕರಿಗೆ ವಿಶೇಷವಾದ ಆಸಕ್ತಿ ಇದ್ದಂತಿದೆ. ಅವರು ನಾಟಿ ನಗುವಿನಲ್ಲಿ ಸಿದ್ಲಿಂಗನ ನೀವೆಲ್ಲ ಮೆಜೆಸ್ಟಿಕ್ನಲ್ಲಿ ಹೋಗಿದ್ರೆ ಈ ರೀತಿಯ ಒಂದು ಅನುಭವ ಆಗಿರ್ತದೆ. ಅಲ್ಲಿ ಸೇಲ್ಸ್ಮ್ಯಾನ್ಗಳು ಅಥವಾ ಏನಾಗ್ತಾರೆ ಅಂತಂದರೆ ಮೆಜೆಸ್ಟಿಕ್ನಲ್ಲಿ ಒಂದು ಆ ದಗಲ್ಬಾಜಿ ದಂಧೆ ಅಂದರೆ ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು, ಮತ್ತು ಅಲ್ಲಿ ವ್ಯಾಪಾರಿಗರನ್ನು ವರ್ತಕರನ್ನು ಯಾರು ಕೊಂಡ್ಕೊಳ್ತಾರೆ ಗ್ರಾಹಕರನ್ನು ಮೋಸಗೊಳ್ಳುವಂಥ ಒಂದು ಇದನ್ನು ಕೂಡ ಇಲ್ಲಿ ಸಿದ್ಲಿಂಗನ್ನು ಇದಾಗಿಟ್ಕೊಂಡು ಅವರು ಶುರು ಮಾಡಿದ್ದಾರೆ. ಅದರಲ್ಲಿ ಅದೊಂದು ಪ್ಯಾರ ಓದ್ತೀನಿ. ಶುರುವಿನಲ್ಲಿ ಸುಸ್ತಾಗಿದ್ದ ಸಿದ್ಲಿಂಗ ನಾಡಪ್ರಭು ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಜಸ್ಟ್ ಕಾಲು ನಡಿಗೆಯಲ್ಲೇ ಸುತ್ತಮುತ್ತ ಕೋತಿಯಂಗೆ ನೋಡ್ತಾ ನಡೀತಿದ್ದ. ಮುಂದೆ ಅದಕ್ಕೆ ಶನಿಕಾಟ ಬೇರೆ. ತಗೋ ಬಕ್ರ ಸಿಕ್ಕಿದ ಅಂತ ತರತರಹದ ಬೆಲ್ಟ್ಗಳನ್ನು ಹಿಡಿದು ತನ್ನ ಮಹಾವಿದ್ಯೆಗಳನ್ನು ತೋರಿಸಲು ಇವನ ಬಳಿ ಒಕ್ಕಿಸಿ ಬಂದನೊಬ್ಬ ಸೇಲ್ಸ್ಮ್ಯಾನ್. ಸಾರ್ ಜಸ್ಟ್ 5 ಅಂತ ಹೇಳಿದ ತಕ್ಷಣ ಸಿದ್ಲಿಂಗ ಸಖತ್ತಾಗಿದ್ದ ಬೆಲ್ಟ್ಗಳಿಗೆ ಬೋಲ್ಡ್ ಆಗಿಬಿಟ್ಟ. ಬರೀ 500 ರೂಪಾಯಿ ಅಂತ ತಮ್ಮೂರಿನ ಕಾಳ್ಗಟ್ಟವ ಕೆಂಚಿರಾಯ ದೇವರುಗಳ ಮೇಲೆ ಭಾರ ಹಾಕಿ ವ್ಯಾಪಾರ ಕುದುರೆ ಸೇಬಿಟ್ಟ. ಖುಷಿಯಿಂದಲೇ ಚಡ್ಡಿ ಕಿಸೆಗೆ ಕೈ ಹಾಕಿ ದಾರ ಕಟ್ಟಿ ಮಡುಗಟ್ಟಿದ ನೋಟುಗಳ ಮಧ್ಯದಿಂದ 5 ರೂ ಚಿಲ್ಲರೆ ತೆಗೆದುಕೊಟ್ಟ. ತಕ್ಷಣ ಲವ್ಲಿ ಸ್ಟಾರ್ ಪ್ರೇಮ್ ಥರ ಇದ್ದ ಸೇಲ್ಸ್ ಮ್ಯಾನ್ ಏಕ್ತಮ್ ಆರ್ಮುಗಂ ರವಿಶಂಕರ್ ಥರ ಆಗಿಬಿಟ್ಟ. ಜಸ್ಟ್ 5 ಅಂದರೆ 500 ಅಂತ ಹೇಳಿದ ತಕ್ಷಣ ಕಂಗಾಲಾದ ಕಮಂಗಿಯಂತೆ ಕಣ್ಣು ಬಿಡ್ತಾ ಮೂರ್ಛೆ ಹೋದಂತೆ ನಿಂತೇ ಬಿಟ್ಟ ಸಿದ್ಲಿಂಗ. ಎಷ್ಟು ಒತ್ತಾದರೂ ತಪ್ಪಿಸಿಕೊಳ್ಳಲಾಗದೆ ಮರೆಮಾಚಿದ ಹಣದಲ್ಲಿ 5 ನೂರುಗಳನ್ನು ತೆಗೆದೇ ಬಿಟ್ಟ. ಇನ್ನೂ ಇದ್ದ ಹಣವನ್ನು ಗಮನಿಸಿದ ಪಟಿಂಗ ಸೇಲ್ಸ್ಮ್ಯಾನು ನಾನು ಜಸ್ಟ್ 5 ಅಂತ 2 ಬಾರಿ ಹೇಳಿರುವೆ, ಅಂದರೆ 500 + 500 ಕೊಡುವಂಥ ಸಿದ್ಲಿಂಗನ ಚಡ್ಡಿ ಹಿಡಿದು ನಿಲ್ಲಿಸಿದ. ಈ ಕಡೆ ಮನಸ್ಸಿನಲ್ಲೇ ದೊಡ್ಡಗುಣಿ ಕೆಂಪಮ್ಮ, ತಮ್ಮೂರು ಕಾಲ್ಗಟ್ಟಮ್ಮ, ಅವನ ರಗಡ್ ದೇವರು ಕೆಂಚಿರಾಯ, ಜೋಡಿ ಆಂಜನೇಯ, ಹಟ್ಟಿ ಲಕ್ಕಮ್ಮ, ಜಲ್ಗಿರಮ್ಮ ಎಲ್ಲರನ್ನೂ ನೆನೆದ್ರು. ಅಂದು ಯಾವ ದೇವರು ಇವನ ಸಹಾಯಕ್ಕೆ ಬರಲಿಲ್ಲ. ಮುಂಡೆಯದು ಕಡೆಗೆ ಇದ್ದ ಎಲ್ಲ ಹಣವನ್ನು ಕೊಟ್ಟು ತಾನು ಧರಿಸಿದ ಹಳೆಯ ಚಡ್ಡಿಯ ಮೇಲೆ 1000 ರೂಗಳ ಕೊಟ್ಟು ಪಡೆದ ಹೊಸ ಭರ್ಜರಿ ಬೆಲ್ಟ್ ಹಾಕಿಕೊಂಡು ಬೆಂಗಳೂರು ಬಸ್ ನಿಲ್ದಾಣದಿಂದ ಅಂದರೆ ಕೆಂಪೇಗೌಡ ಬಸ್ ನಿಲ್ದಾಣದಿಂದ ಕಂಬನಿ ಹಾಕುತ್ತಾ ಮುಂದೆ ನಡೆದು ಬಿಟ್ಟ. ಹೀಗೆ ಮುಂದುವರಿಯುವ ನಿರೂಪಣೆ ಓದಲು ಆಸಕ್ತಿಯನ್ನು ಹುಟ್ಟಿಸ್ತದೆ. ಬೆಂಗಳೂರಿಗೆ ಬಂದ ಸಿದ್ಲಿಂಗ ಮೆಜೆಸ್ಟಿಕ್ನಲ್ಲಿ ಸೇಲ್ಸ್ಮ್ಯಾನ್ ಕೈಗೆ ತಗಲಾಕೊಂಡು ಪಟ್ಟ ಫಜೀತಿಯನ್ನು ಹಾಸ್ಯಲೇಪನ ಕೊಟ್ಟು ಓದುಗರನ್ನು ರಂಜಿಸುವಲ್ಲಿ ಲೇಖಕರು ಯಶಸ್ವಿಯಾಗಿದ್ದಾರೆ. ಮೆಜೆಸ್ಟಿಕ್ನ ದಗಲ್ಬಾಜಿ ದಂಧೆಯನ್ನು ಬಿಚ್ಚಿಟ್ಟಿದ್ದಾರೆ. ಈ ಸಿದ್ಲಿಂಗ ಇದಲ್ಲ, ಇವನು ಲೇಖಕರಿಗೆ ಭಾಳ ಅಚ್ಚುಮಚ್ಚಿನ ಕಥಾನಾಯಕ ಅಂದರೆ ತಪ್ಪಾಗಲ್ಲ. ಸಿದ್ಲಿಂಗನ ಹೆಸರಲ್ಲಿ ಗಂಭೀರ ವಿಷಯಗಳನ್ನು ಹಾಸ್ಯಭರಿತ ಸಾಹಿತ್ಯದೊಂದಿಗೆ ಓದುಗರಿಗೆ ಉಣಬಡಿಸುವಲ್ಲಿ TNY ಸಿದ್ಧಾಸ್ತರು. ಅನುರಣನ ಕೃತಿಯಲ್ಲಿ ನಾಟಿ ರಘು ಮತ್ತು ರಾತ್ರಿ ರಾದಂತ ಎಂಬ 2 ಕಥೆಗಳಲ್ಲಿ ಕಾಣಿಸಿಕೊಂಡು ಓದುಗರನ್ನು ರಂಜಿಸಿದ್ದಾನೆ. ರಾತ್ರಿ ರಾದಂತದಲ್ಲಿ ಮದುವೆಯ ಕನಸು ಕಾಣುವ ಸಿದ್ಲಿಂಗನ ಕುರಿತಾದ ಹಳ್ಳಿ ಪರಿಸರದ ಝಲಕ್ ಒಂದರ ತುಣುಕು ಹೀಗಿದೆ. ಹಿಂದಿನ ದಿನದಂತೆ ಮಿಸ್ ಮಾಡದೆ ಮಿಸ್ಸಸ್ಸು ಆಗೋಳನ್ನು ಕನಸಲ್ಲಿ ಕಣ್ತುಂಬಿಕೊಳ್ಳೋ ಕನವರಿಕೆ ನಮ್ಮ ಯಂಗ್ ಬಾಯ್ ಸಿದ್ಲಿಂಗೊಂದು. ಅಂದು ರಾತ್ರಿ ಅವರ ಅವ್ವನಿಗೂ ಕೆಲಸ ಮಾಡಿಕೊಟ್ಟು ಅವನ ಅಪ್ಪನಿಗೆ ನಾಳೆ ಬೆಳಿಗ್ಗೆ ನಾನು ಹೇಳೋ ಮುಂಚೆ ಏನಾದರೂ ನೀರು ಹಾಕಿ ತೊಂದರೆ ಕೊಟ್ಟರೆ ಸರಿ ಇರಂಗಿಲ್ಲ ಎಂಬ ವಾರ್ನಿಂಗ್ ಬೇರೆ ಕೊಟ್ಟು ಮಿಡ್ನೈಟ್ ಹೊತ್ತಿಗೆ ತಾನೇ ಗುಡ್ ನೈಟ್ ಹೇಳಿಕೊಂಡು ಕಣ್ಣು ಮುಚ್ಚಿದ ನಮ್ಮ ಕನಸುಗಾರ. ಹೀಗೆ ಅರ್ಧಂಬರ್ಧ ಕಂಗ್ಲೀಷಿನಲ್ಲಿ ದೇಶಿ ಶೈಲಿಯ ಬರವಣಿಗೆ ಓದಲು ಖುಷಿ ಕೊಡುತ್ತದೆ. ಇನ್ನು ಕಿರಿಕ್ ಪಾರ್ಟಿಯಲ್ಲಿ ಬದುಕಿಗೆ ಮೋಜಿನ ಕೂಟಗಳು, ಪ್ಯಾಷನ್ ಪ್ರಮೋಷನ್ಗಳೇ ಸೊಲ್ಯೂಷನ್ಗಳಲ್ಲವೆನ್ನುವ ಲೇಖಕರ ಮಾತು ಯುವಜನರು, ನವವಿವಾಹಿತರು ಪಾರ್ಟಿಗಳ ಆಕರ್ಷಣೆಯಿಂದ ಅಮಲುಗಳ ಕಿಕ್ಕಿನಲ್ಲಿ ಬದುಕನ್ನೇ ಕಿರಿಕಾಗಿಸಿಕೊಂಡು ಬರ್ಬಾದ್ ಮಾಡಿಕೊಳ್ಳುತ್ತಿರುವುದನ್ನು ಖಂಡಿಸುತ್ತಾ ಹಮಲಿನ ಒನಲು ಅಪರಂಜಿಯಲ್ಲ, ಸುಖ ದುಃಖಗಳಿಗೆ ಮಧ್ಯವೇ ಮದ್ದಲ್ಲ ಎಂದು ಸಾರಿದ್ದಾರೆ.
ತಮ್ಮ ಕಥಾ ಸಂಕಲನದಲ್ಲಿ ನಮ್ಮ ನಾಡು ನುಡಿಯ ಬಗ್ಗೆ ಪ್ರಸ್ತುತಪಡಿಸಿರುವ TNY ಕನ್ನಡ, ಕರ್ನಾಟಕ, ಕನ್ನಡಿಗರ ಇಂದಿನ ಸ್ಥಿತಿಗತಿಗಳ ಮನಗಂಡು ಕೋಗಿಲೆಗಳ ಗೂಡಲ್ಲಿ ಕಾಗೆಗಳ ಕಲರವ ಎಂಬ ಶೀರ್ಷಿಕೆಯಡಿಯಲ್ಲಿ ಕನ್ನಡಿಗರ ಅತಿಯಾದ ಉದಾರತೆ ಕನ್ನಡಿಗರ ಮೂಲಕ್ಕೆ ಕುತ್ತು ತಂದಿದೆ ಎಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಅದು ಕೋಗಿಲ ಒಂದು ನಿಮಿಷ ಅವರು ಬರೀತಾರೆ, ಕನ್ನಡವನ್ನು ಮರೆಸುವಷ್ಟರ ಮಟ್ಟಿಗೆ ಕಾನ್ವೆಂಟ್ ಸ್ಕೂಲ್ಗಳು ಮುಂದಾಗದಂತೆ ಎಚ್ಚರ ವಹಿಸಬೇಕಾಗಿದೆ. ಮಾತೃಭಾಷೆ ಕನ್ನಡ, ಹೃದಯ ಭಾಷೆ ಕನ್ನಡ, ಮೊದಲ ಕೂಗು ಕನ್ನಡ, ಮೌನದೊಳಗು ಕನ್ನಡ. ಉಂಡಿದ್ದು ಕನ್ನಡ, ಹುಟ್ಟಿದ್ದು ಕನ್ನಡ, ಬದುಕು ಕಲಿಸಿ ಬೆಳೆಸಿದ್ದು ಕನ್ನಡ. ಅಳುಕದೆ ಬಳಸು ಗಾಂಧಿ ತಾತನು ಕಲಿತ ಕನ್ನಡ. ಹೆಮ್ಮೆಯಿಂದ ಹೆಮ್ಮರವಾಗುವಂತೆ ಬೆಳೆಸು ಕನ್ನಡ. ಅಳತೆ ಅಂತ್ಯವಿರದ ಶ್ರೇಷ್ಠ ಭಾಷೆ ಕನ್ನಡ, ಬಹು ವಿಶೇಷತೆಗಳ ಗೂಡು ಕನ್ನಡ. ಜಗಕ್ಕೆ ವಿಶ್ವ ಶ್ರೇಷ್ಠರ ಕೊಟ್ಟ ಭಾಷೆ ಕನ್ನಡ, ಅಗ್ರಮಾನ್ಯ ಅಮೂಲಾಗ್ರ ಕನ್ನಡ. ಸುಂದರ ಲಿಪಿಗಳ ಸತ್ಯ ಶುದ್ಧ ಕನ್ನಡ, ನಿತ್ಯ ನಿರಂತರವಾಗಲಿ ಕನ್ನಡ. ಕರುನಾಡಲಿ ಹೆಮ್ಮರವಾಗಲಿ ಕನ್ನಡ, ವಿಶ್ವದೆಲ್ಲೆಡೆ ಒರಳಿ ಅರಳಲಿ ಕನ್ನಡ. ನೀ ಇದರ ಋಣ ತೀರಿಸಲು ಬಳಸಿ ಉಳಿಸಿ ಬೆಳೆಸು ಕನ್ನಡ ಕನ್ನಡ ಕನ್ನಡ. ಬೇಗ TN ಯೋಗೀಶ್ ಅವರು ಅದೇ ರೀತಿ ಗುರುವಿನಲ್ಲಿ ಗುರುತರ ವಿಷಯ ಪ್ರಸ್ತಾವನೆ ಜೊತೆಗೆ ಕನ್ನಡ ವರ್ಣಮಾಲೆ ಎಲ್ಲ 49 ಅಕ್ಷರಗಳಲ್ಲಿ ಕ್ರಮವಾಗಿ ಬಳಸಿ ಗುರುಗಾನ ಪ್ರಯೋಗ ನಡೆದಿದೆ. ಆಮೇಲೆ ತಂದೆಗೊಂದು ಜೊತೆ ಚಪ್ಪಲಿ, ತಾಯಿಗೊಂದು ಕರ್ಚಿಪ್ ಲೇಖನ ನಮ್ಮ ಹೆತ್ತವರ ತ್ಯಾಗ ಶ್ರಮ ಅರಿವಿಸುತ್ತಾ, ತಂದೆ ತಾಯಿಗಳು ಬರೀ ಮಾನವರಲ್ಲ ದೇವರು, ಹಾಗಾಗಿ ಅವರನ್ನು ನಿರ್ಲಕ್ಷಿಸಬೇಡಿ, ಅವರಿಗೆ ಲಕ್ಷ್ಯವಿರಲಿ ಪೂಜ್ಯತೆ ಇರಲಿ ಎಂದು ಮಂದಟ್ಟು ಮಾಡುತ್ತದೆ. ಬದುಕಿನ ಸರ್ಕಸ್ ಓದುಗರನ್ನು ಪುನಃ ಪುನಃ ಓದಿಸಿಕೊಳ್ಳುತ್ತದೆ. TN ಯೋಗೀಶ್ ಅವರು ತಮ್ಮದೇ ಗಣಕಯಂತ್ರದ ತರಬೇತಿ ಸಂಸ್ಥೆಯಲ್ಲಿ ಸ್ಫೂರ್ತಿದಾಯಕ ಭಾಷಣಕಾರರಾಗಿರುವ ಕಾರಣ ತಮ್ಮೆಲ್ಲ ಕೃತಿಗಳಲ್ಲಿ ಪ್ರೇರಣಾತ್ಮಕ ಲೇಖನಗಳನ್ನು ಜೊತೆಗೂಡುವುದು ಸಹಜವಾಗಿದೆ. ಈ ಹೊತ್ತಿಗೆಯಲ್ಲಿ ಗೆದ್ದೇ ಗೆಲ್ಲುವೆ ಒಂದು ದಿನ ಶೀರ್ಷಿಕೆ ಕೊಡುವುದು ಗೆದ್ದೇ ಗೆಲ್ಲುವೆ ದಿನ ಶೀರ್ಷಿಕೆ ಅಡಿಯಲ್ಲಿ ಗುರಿ ಸಾಧನೆ ಮಾಡಲು ಆರ್ಥಿಕ ಬಲವರ್ಧನೆಗೊಳಿಸಲು ಸಾಂಸಾರಿಕ ಜವಾಬ್ದಾರಿ ಹಾಗೂ ಸಾಮಾಜಿಕ ಜವಾಬ್ದಾರಿಗಳನ್ನು ನಿಭಾಯಿಸಲು ಅಗತ್ಯವಾಗಿ ಪಾಲಿಸಬೇಕಾದ ಅಂಶಗಳ ಬಗ್ಗೆ ಸವಿವರವಾಗಿ ನಿರೂಪಿಸುವುದರೊಂದಿಗೆ ಓದುಗರ ಸರ್ವತೋಮುಖ ಶ್ರೇಯೋಭಿವೃದ್ಧಿಗೂ ಅವರು ಹೊತ್ತು ಕೊಟ್ಟಿದ್ದಾರೆ. ಬೆನ್ನುಡಿಯಲ್ಲೊಂದು ಮುನ್ನುಡಿ ಕಥೆಯಲ್ಲಿ ಕೋಪದಿಂದಾಗುವ ಅನಾಹುತಗಳ ಬಗ್ಗೆ ಬೆಳಕು ಚೆಲ್ಲಿದ್ದಾರೆ. ಈ ಕಥೆಯಲ್ಲಿ ಹೋಗ ಗಮನಿಸಿದರೆ ಸ್ವತಃ ಕಣ್ಣಾರೆ ಕಂಡ ಈ ಘಟನೆ ಲೇಖಕರ ಮನಕಲಿಕೆ ಅಕ್ಷರ ರೂಪ ತಾಳಿದೆ ಎಂದೆನಿಸಿರಲಾರದು. ಅನಾಹುತಕಾರಿ ಎಂಬುದನ್ನು ಈ ಕಥೆಯಿಂದ ಅಂದರೆ ಕೋಪದ ಕೈಗೆ ಕೊಟ್ಟ ಬುದ್ಧಿ ಎಷ್ಟೊಂದು ಅನಾಹುತಕಾರಿ ಎಂಬುದನ್ನು ಈ ಕಥೆಯಲ್ಲಿ ನಾವು ಅರಿಬಹುದಾಗಿದೆ. ಹೀಗೆ ಒಂದೊಂದು ಕಥಾ ಲೇಖನಗಳು ವಿಭಿನ್ನ ಎಲ್ಲ ಕಥೆಗಳಲ್ಲೂ ಪರಕಾಯ ಪ್ರವೇಶ ಮಾಡಿ ಭೂತಕಾಲದ ಘಟನೆಗಳನ್ನು ವರ್ತಮಾನ ಕಾಲಕ್ಕೆ ಅನುಕರಿಸಿ ನಿರೂಪಿಸಿದ್ದಾರೆ. ಆಯಾ ಆಯಾಮಗಳಲ್ಲಿ ಭಿನ್ನ ಆಲೋಚನೆಗಳೊಂದಿಗೆ ಎಲ್ಲವನ್ನ ಸಮ್ಮಿಲನಗೊಳಿಸುತ್ತಾ ಹೊಸ ಪ್ರಯೋಗದ ಸಾಹಿತ್ಯ ಕೃಷಿಯಲ್ಲಿ ತೊಡಗಿರುವ ಲೇಖಕ TN ಯೋಗೀಶ್ ತಗ್ಗಿಹಳ್ಳಿ ಒಟ್ಟಾರೆ ಅನುರಣನ ಕೃತಿ ಹೆಚ್ಚು ಯುವಜನರ ಸಂಬಂಧಿತ ವಿಷಯ ವಸ್ತುವನ್ನೇ ಆಧರಿಸಿ ರಚನೆಗೊಂಡಿದ್ದರು. ಎಲ್ಲ ವರ್ಗದ ಓದುಗರಿಗೂ ಇಷ್ಟವಾಗುವ ಕೃತಿಯಾಗಿದೆ. ಓದುಗರೊಟ್ಟಿಗೆ ಜೀವಿಸುವ ಅಂಶಗಳೊಂದಿಗೆ TN ಯೋಗೀಶ್ ಈ ಕಥಾ ಸಂಕಲನದ ಕಥೆಗಳು ನಿಜ ಜೀವನದ ಹತ್ತಿರವಾಗಿರುವುದಲ್ಲದೆ ಕೆಲವೊಂದು ಲೇಖನಗಳಿಂದ ಒಂದಷ್ಟು ಕಲಿಕೆಗೂ ಸಹಕಾರಿಯಾಗಿದೆ. ಆದ್ದರಿಂದ ಈ ಕಥಾಗುಚ್ಛವು ಓದುಗರಿಗೆ ಇಷ್ಟವಾಗುವುದರಲ್ಲಿ ಎರಡು ಮಾತಿಲ್ಲ. TNY ಅವರ ಸಾಹಿತ್ಯ ಕೃಷಿ ನಮ್ಮೆಲ್ಲರಿಗೂ ಖುಷಿ ತಂದಿದೆ. ಅವರಿಗೆ ಶುಭವಾಗಲಿ. ನಮಸ್ಕಾರ, ಧನ್ಯವಾದಗಳು. ನನ್ನ ಈ ಒಂದು ಕೃತಿ TN ಯೋಗೇಶ್ ಅವರದು ಪ್ರೀತಿಯ ಪ್ರತಿಧ್ವನದ ಬಗ್ಗೆ ತಮ್ಮ ವಿಮರ್ಶಾತ್ಮಕ ನುಡಿಗಳನ್ನು ಆಡಿದಂಥ ಶ್ರೀ ಗೋವಿಂದರಾಜ್ ಪಟೇಲ್ ಖ್ಯಾತ ಪತ್ರಕರ್ತರು ಮತ್ತು ವಿಮರ್ಶಕರು, ಇವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯ ವಂದನೆಗಳನ್ನು ಮತ್ತು ವೇದಿಕೆ ಪರವಾಗಿ ಮನದಾಳದ ವಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಪರಮ ಪೂಜ್ಯ ಸ್ವಾಮೀಜಿಯವರು ತಮ್ಮ ಒತ್ತಡದ ಕೆಲಸದ ನಡುವೆಯೂ ಕೂಡ ಡಾಕ್ಟರ್ ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ತಮ್ಮ ಒತ್ತಡದ ಕೆಲಸದ ನಡುವೆಯೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನೆಲ್ಲ ಆಶೀರ್ವದಿಸಿ ಆಶೀರ್ವಚನ ನೀಡಿದ್ದಾರೆ. ಅವರಿಗೆ ಒಂದು ಜೋರಾದ ಚಪ್ಪಾಳೆ ಬರಲಿ ಅಂತೇಳಿ ಈ ಮೂಲಕ ನಾನು ಕೇಳ್ಕೊತಾ ಇದ್ದೇನೆ. ಸೋಮಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಇವರು ಈ ಒಂದು ಕಾರ್ಯಕ್ರಮದಿಂದ ಈಗ ನಿರ್ಗಮಿಸ್ತಾ ಇದ್ದಾರೆ. ಈಗ ಕಾರ್ಯಕ್ರಮದ ಮುಂದಿನ ಹೆಜ್ಜೆ ಹಿರಿಯ ಸಾಹಿತಿಯಾದಂಥ ಶ್ರೀಯುತ ಲಕ್ಷ್ಮೀ ಪ್ರಸಾದ್ ಇವರು ಅನುರಣನ ಈ ಪುಸ್ತಕದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲಿಕ್ಕಿದ್ದಾರೆ. ಪ್ರಸಾದ್ ನಮ್ಮ ಮುಂದೆ. ಲಕ್ಷ್ಮೀ ಶ್ರೀನಿವಾಸ್.
ಎಲ್ಲ ಪೂಜ್ಯ ಗುರುಗಳಿಗೆ ವಂದಿಸುತ್ತಾ ಇವತ್ತು ಅನುರಣನ ಎಂಬ ಸಣ್ಣ ಕಥೆಗಳ ಗುಚ್ಛವನ್ನು ಗುರುಗಳಿಗೆ ನನ್ನ ಉತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಇದರ ಮುನ್ನುಡಿಯನ್ನು 3 ವರ್ಷಗಳ ಹಿಂದೆಯೇ ನಾನು ಬರೆದಿದ್ದೆ. ತುಂಬ ಅತ್ಯುತ್ತಮ ಕಥೆಗಳನ್ನು ತಮ್ಮ ಅನುಭವದ ಮೂಸೆಯಲ್ಲಿ ಪುಸ್ತಕದಲ್ಲಿ ಪ್ರಕಟಣೆ ಮಾಡಿದ್ದಾರೆ. ಮಾನ್ಯ ಯೋಗೀಶ್ ಅವರು ಮುಂದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಮುಂದುವರಿಯಲಿ, ಹೆಚ್ಚಿನ ಅನುಭವಗಳನ್ನು ಕಥಾರೂಪದಲ್ಲಿ ತಂದು ಜನಗಳೇ ನೀಡಲಿ ಅಂತ ಹೇಳಿ 2 ಮಾತನ್ನು ಈ ಮೂಲಕ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸಾಹಿತಿಗಳಾದಂಥ ಶ್ರೀಯುತ ಲಕ್ಷ್ಮೀ ಶ್ರೀನಿವಾಸ್ ಅವರ ಮನದಾಳದ ನುಡಿಗೆ ನಮ್ಮೆಲ್ಲರ ವಂದನೆಗಳನ್ನು ಹೇಳ್ತಾ, ಈಗ ಪ್ರೀತಿಯ ಪ್ರತಿಧ್ವನಿ ಅನುರಣನ ಪುಸ್ತಕದ ಲೇಖಕರು TN ಯೋಗೇಶ್ ನಮ್ಮ ಮುಂದೆ ಒಂದೆರಡು ನುಡಿಗಾಗಿ. ಜೈ ಕನ್ನಡಾಂಬೆ. ದೈವಾಂಶ ಸಂಭೂತರಾದಂತಹ ಎಲ್ಲ ಗುರುಗಳಿಗೂ ಕೂಡ ವಂದಿಸುತ್ತಾ, ಹಾಗೆ ಈ ಕಲ್ಯಾಣ ಕರ್ನಾಟಕ ವೇದಿಕೆಗೆ ಕಾರಣಕರ್ತರಾದ ಎಲ್ರಿಗೂ ಕೂಡ ಹೃದಯದಲ್ಲೇ ಮತ್ತೊಮ್ಮೆ ಸ್ಮರಿಸುತ್ತಾ, ಹಾಗೂ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೂ ಕೂಡ ಮತ್ತು ವೇದಿಕೆಯ ಮುಂದಿರುವ ಎಲ್ಲ ಕನ್ನಡದ ಕುಸುಮಗಳಿಗೂ ಕೂಡ ನನ್ನ ಒಂದು ಆದರದ ಪ್ರೀತಿಯ ನಮಸ್ಕಾರಗಳು. ಗುರುಗಳು ಇವಾಗ ತಾನೇ ಹೇಳ್ತಾ ಇದ್ರು, ಹಿಂಗೆ 2 ಮಾತಾಡ್ಬಿಟ್ರೆ ಎಲ್ರಿಗೂ ಅವಕಾಶ ಸಿಕ್ಕತ್ತೆ ಅಂತ. ಈಗ ನಾನು 2 ಬಿಟ್ಟು 3ನೇ ಮಾತಿಗೆ ಹೋಗೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಗುರುಗಳೇ. ಅದ್ರ ಜೊತೆಗೆ ಇನ್ನೂ ಒಂದು ಮಾತಿದೆ. ಈ ಮಾತು ಬರದ ಮಕ್ಕಳುಗಳ ಕೈಗೆ PP ಕೊಡಬಾರ್ದಂತೆ, ಮಾತಾಡೋ ಮೇಷ್ಟ್ರ ಕೈಗೆ ಮೈಕ್ ಕೊಡಬಾರ್ದಂತೆ. ಅವರು ಮೊದಲೇ ಎಚ್ಚರಿಸಿ ಕಳಿಸಿದ್ದಾರೆ. ನಾನು ಒಂದು 4 ಮಾತು ಗುರುಗಳೇ, ನೀವು 2 ಹೇಳಿದರೆ ಇನ್ನೊಂದು 2 ಜಾಸ್ತಿ ತೊಗೊಂಡ್ಬಿಡ್ತೀನಿ, ನೀವು ಅನುಮತಿ ಕೊಟ್ಟರೆ. ಹೌದು, ನನ್ನ ಇವತ್ತು 6 ವರ್ಷದ ಪ್ರೀತಿಯ ಅನುರಣನವನ್ನು ನಿಮ್ಮ ಅನುರಣನವಾಗಿ ನಿಮ್ಮ ಕನ್ನಡದ ಕೈಗಳಿಗೆ ಕೊರಳು ಬಗ್ಗಿಸಿ ನಿಮ್ಮಲ್ಲಿಟ್ಟಿದ್ದೀನಿ. ಚಪ್ಪಾಳೆ ಜೋರಾಗಿ ಹೊಡಿಬೋದು, ಏನು ತೊಂದರೆ ಇಲ್ಲ. ಈ ಒಂದು ಸ್ಥಳ ಎಷ್ಟೊಂದು ವಿಚಾರಭರಿತವಾಗಿದೆ ಮತ್ತು ನನ್ನ ಪೂರ್ವ ಜನ್ಮದ ಸುಕೃತವಾಗಿದೆ ಅಂತ ಹೇಳಿದ್ರೆ, ಕ್ರಿಸ್ತಪೂರ್ವ 3102 17ನೇ ತಾರೀಕು ಫೆಬ್ರವರಿನಲ್ಲಿ ಕಲಿಯುಗದ ಆರಂಭ ಆಗುತ್ತೆ. ದ್ವಾಪರ ಯುಗದಲ್ಲಿ ನಡೆದಂತಹ ಕಥೆಯನ್ನು ಕನ್ನಡದ ಮಹಾಭಾರತದ ಒಂದು ಪರ್ವವನ್ನು ಬರೆದ ಜೈಮಿನಿ ಭಾರತದ ಕರ್ತೃ ಲಕ್ಷ್ಮೀಶ ಕವಿಯ ಜನ್ಮಸ್ಥಳ ಇದು. ಚಿಕ್ಕಮಗಳೂರು ಜಿಲ್ಲೆಯ ದೇವನೂರಿನವರು ಲಕ್ಷ್ಮೀಶ ಕವಿಗಳು. ಇವಾಗಲೂ ಕೂಡ ದೇವನೂರಲ್ಲಿ ಅಲ್ಲಿ ವಿಷ್ಣು ವಿಗ್ರಹಗಳ ಜೊತೆ ಈ ಕವಿಯ ಪೂಜೆನೂ ಕೂಡ ಅಲ್ಲಿ ನೆರವೇರ್ತಾ ಇದೆ. ಅಂತಹ ಒಂದು ಸ್ಥಳದಲ್ಲಿ ನನ್ನ ಪುಸ್ತಕದ ಅನಾವರಣ ಆಗಿದೆ. ಮತ್ತು ಕನ್ನಡದ ಸ್ವರಗೌರಿ ಅಪರ್ಣಾ ಅವರ ಒಂದು ಜನ್ಮಸ್ಥಳನೂ ಕೂಡ ಈ ಚಿಕ್ಕಮಗಳೂರು ಪಂಚನಹಳ್ಳಿ. ಈ ಅನುರಣನಕ್ಕೆ ಮುಖ್ಯವಾದ ಬೆನ್ನೆಲುಬು ನಮ್ಮ ಈ ಮೋಹನ್ ಕುಮಾರ್ ಅವರು ಮತ್ತು ಗೋವಿಂದರಾಜ್ ಪಟೇಲ್ರವರು, ಲಕ್ಷ್ಮೀ ಶ್ರೀನಿವಾಸ್ರವರು. ಮತ್ತು ಅದಕ್ಕೆ ಆ ಕಥೆಗಳಿಗೆ ಒಂದಷ್ಟು ಒಳ್ಳೆಯ ವಿಚಾರಗಳನ್ನು ಕೊಟ್ಟ ನನ್ನ ಶ್ರೀಮತಿ ಸ್ನೇಹ ಅವರು ಕೂಡ. ಈ ಕಥೆಗಳು ಯಾಕೆ ವಿಶಿಷ್ಟವಾಗುತ್ತೆ ಅಂತ ಹೇಳಿದ್ರೆ, ನೀವು ಸುಮಾರು ಒಂದು 10 ಪುಸ್ತಕಗಳನ್ನು ಓದ್ತೀರಾ, 20 ಪುಸ್ತಕಗಳನ್ನು ಓದ್ತೀರಾ, 24 ಪುಸ್ತಕಗಳನ್ನು ಓದುವಷ್ಟ ವಿಚಾರಗಳು ನಿಮ್ಮ ಒಂದು ಪುಸ್ತಕದಲ್ಲಿ ನಿಮಗೆ ಸಿಕ್ಕುತ್ತೆ. ಈ ಗೌತಮ ಬುದ್ಧರು ತನ್ನ ಶಿಷ್ಯರನ್ನೆಲ್ಲ ಕೂಡ ಹಾಕೊಂಡ್ಬಿಟ್ಟು ಹಬ್ಬದ ಸಂಭ್ರಮವನ್ನು ಏರ್ಪಡಿಸಿದ್ದಾರೆ. ಸಾವಿರಾರು ಪ್ರವಚನಗಳು ಮುಗಿದೋಗ್ಬಿಟ್ಟಿದೆ ತನ್ನ ಶಿಷ್ಯ ಕೋಟಿನಲ್ಲಿ. ಕರೆದುಬಿಟ್ಟು ಆ ಮಕ್ಕಳಿಗೆಲ್ಲ ಹಬ್ಬದ ಊಟ ಆಯಿತು, ಬಂದು ಕೂತ್ಕೊಂಡಿದ್ದಾರೆ ಮತ್ತೆ ಪ್ರವಚನಕ್ಕೆ. ಗೌತಮ ಬುದ್ಧರು ಹೇಳ್ತಾ ಇದ್ದಾರೆ, ಶಿಷ್ಯಂದಿರ
ನಿಮ್ಮ ಮುಂದಿನ ಜೀವನಕ್ಕೆ ಏನೇನು ಬೇಕಾಗಿದೆಯೋ ಅದನ್ನೆಲ್ಲ ನಾನು ಕೊಟ್ಬಿಟ್ಟಿದ್ದೀನಿ. ನಿಮಗೆ ಆ ಧೈರ್ಯ ಇದೆ. ಇನ್ನು ಮುಂದೆ ನಾಳೆಯಿಂದ ನನ್ನ ಪ್ರವಚನಗಳು ಸಿಗೋದಿಲ್ಲ. ನಾನು ಈ ಒಂದು ಲೋಕವನ್ನು ತ್ಯಜಿಸ್ತಾ ಇದ್ದೀನಿ. ಎಲ್ಲ ಹೀಗೆ ಮೌನವಾಗ್ಬಿಟ್ಟಿದೆ ಆ ಸ್ಥಳ. ಯಾರಿಗಾದರೂ ಕೂಡ ನಿಮ್ಮ ಈ ಪ್ರವಚನದಲ್ಲಿ ಅನುಮಾನಗಳಿದ್ರೆ ನನಗೆ ಕೇಳಿ. ಎಲ್ಲ ದಿಗ್ಭ್ರಾಂತರಾಗಿದ್ದರೆ ನಾಳೆಯಿಂದ ಗುರುಗಳ ಪ್ರವಚನ ನಮಗೆ ಸಿಗೋದಿಲ್ಲ. ಅಲ್ಲಿ ಆನಂದ ಅಂತಕ್ಕಂತಹ ಒಬ್ಬ ಪ್ರಿಯ ಶಿಷ್ಯ ಹೇಳ್ತಾನೆ, ಗುರುಗಳೇ, 1000 ಯಾವ ಪ್ರವಚನನೂ ಕೂಡ ನನಗೆ ನೆನಪಿಲ್ಲ, ನನಗೆ ಮತ್ತೊಮ್ಮೆ ಹೇಳಿ. ಆಗ ಗೌತಮ ಬುದ್ಧರಿಗೆ ಆಶ್ಚರ್ಯ. ನಿಮಗೆ 2 ಗಂಟೆಗಳ ಅವಕಾಶವನ್ನು ಕೊಡ್ತೀನಿ ನಾನು, ಆದರೆ ಇಂದಲ್ಲ ನಾಳೆ ನಿಮ್ಮ ಎಲ್ಲ ಅನುಮಾನಗಳನ್ನು ಕೇಳಿ ಅಂತ ಹೇಳಿದಾಗ, ಮರುದಿನ ಬರುತ್ತೆ. ಗುರುಗಳು 1000 ಪ್ರವಚನವನ್ನು 2 ಗಂಟೆಯಲ್ಲಿ ವಿವರಿಸಬೇಕು. ಆ 2 ಗಂಟೆ ಕೂಡ ಸಮಯ ತಗೊಳ್ಳೋದಿಲ್ಲ. ಅವರು 1 ನಿಮಿಷದಲ್ಲಿ ವಿಚಾರ ಮಾಡಿಬಿಡ್ತಾರೆ. 1000 ಪ್ರವಚನಗಳ ಒಂದು ಮುಕ್ತವನ್ನು ಅಲ್ಲಿ ಅವರು ತೋರಿಸ್ಪಡಿಸ್ತಾರೆ. ಅಪ್ಪೋ ದೀಪೋ ಭವ, ನನ್ನ 1000 ಪ್ರವಚನಗಳ ಅರ್ಥ ಇದೊಂದೇನಪ್ಪ ಅಂದರೆ, ನಿನಗೆ ನೀನೇ, ನಿನಗೆ ನೀನೇ ಅಂತಕ್ಕಂತಹ ವಿಚಾರಗಳೇನಿದೆ ಇದೇ ಸತ್ಯ. ಹೇಗೆ 1000 ಪ್ರವಚನಗಳ ಅರ್ಥ ಒಂದೇ ಇದೆಯೋ ಹಾಗೆ 24 ಕಥೆಗಳಲ್ಲೂ ಕೂಡ ವಿಭಿನ್ನವಾಗಿರ್ತಕ್ಕಂತಹ ನಿಮಗೆ ವಿಚಾರಗಳು ಬರುತ್ತೆ. ಅದೆಲ್ಲ ಒಂದನ್ನೇ ಹೇಳುತ್ತೆ, ಪ್ರೀತಿ ಮಾತ್ರ ಮಾತಾಡುತ್ತೆ. ಹಾಗಾಗಿ ಈ ಕೃತಿನ ಎಲ್ಲರೂ ಓದಬೇಕು. ಇದೊಂದು ಪ್ರಯೋಗಾತ್ಮಕ ಕೃತಿ. ಯಾಕೆ ಪ್ರಯೋಗಾತ್ಮಕ ಕೃತಿ ಅಂತ ಹೇಳಿದ್ರೆ, ಇದರಲ್ಲಿ ನಗು ಇದೆ, ಅಳು ಇದೆ, ತ್ಯಾಗ ಇದೆ, ಪ್ರೇರಣೆ ಇದೆ, ದುಃಖ ಇದೆ, ಕಲ್ಪನೆ ಇದೆ, ನೋವಿದೆ. ಆ ರೈತರ ರೋದನೆ, ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಅದನ್ನು ನಾನು ಕಳಿಸ್ಬೇಕಾಗಿದೆ. ರೈತರ ರೋದನೆ ಅದು ನಮ್ಮ ಸ್ವಂತ ರೋದನೆ, ರೈತರ ಪರವಾಗಿ ಅಲ್ಲಿ ಪ್ರಸ್ತುತವಾಗಿದೆ. ಕನ್ನಡದ ಗುನುಗು, ಮಕ್ಕಳ ಮನಸ್ಸು, ಪ್ರಾಣಿಗಳ ಮನಸ್ಸು, ಅಲ್ಲಿ ಅಷ್ಟು ವಿಚಾರಗಳು ಕೂಡ ಅದರಲ್ಲಿ ಸಮೃದ್ಧವಾಗಿ ಅದು ಕೃತಗೊಂಡಿದೆ. ಹಾಗಾಗಿ ಅದು ವಿಶೇಷ ಅಂತ ಹೇಳಲಿಕ್ಕೆ ಭಾವಿಸ್ತೀನಿ. ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, 6 ವರ್ಷ ಏನಕ್ಕೆ ತಗೊಂಡೆ ನಾನು ಈ ಪುಸ್ತಕ ಬರೀಲಿಕ್ಕೆ? 48 ದಿನಗಳಲ್ಲಿ ಒಂದು ಪುಸ್ತಕ ಕೃತಿಯ ರಚನೆ ಕರೋನಾ ಕಂಟಕ ಆಗುತ್ತೆ. ಅದು ಭಾರತದಲ್ಲೇ ಕೂಡ ಪ್ರಥಮವಾಗಿ ನಮಗೆ ಆ ಕರೋನಾ ಕಂಟಕ ಕೃತಿ ಆಚೆ ಬರುತ್ತೆ. ಅದಕ್ಕೆ ಕಾರಣಕರ್ತರು ಮೋಹನ್ ಕುಮಾರ್ ಅವರೇನೆ. ಆದರೆ ಇಲ್ಲಿ 6 ವರ್ಷಗಳ ಕಾಲ ಏನಕ್ಕೆ ತಗೊಂಡೆ ಅಂತ ಹೇಳ್ತೀನಿ ನಾನು 2 ನಿಮಿಷಗಳಲ್ಲಿ. ಒಟ್ಟು 40 ಕಥೆಗಳನ್ನು ಬರೆದು 20 ಜನ ಸಮೃದ್ಧ ಓದುಗರಿಗೆ ನಾನು ಕಳಿಸ್ತೀನಿ. ಯಾವ ಕಥೆಗಳು ಅಚ್ಚುಮೆಚ್ಚು ಆಗುತ್ತೆ ಆ ಥರದ 20 ಕಥೆಗಳನ್ನು ಆಯ್ಕೆ ಮಾಡ್ಕೊತೀನಿ. ಆ 20 ಕಥೆಗಳನ್ನು ಆಯ್ಕೆ ಮಾಡಿ ಮತ್ತೆ ಒಂದು ತೂಕಕ್ಕೆ ಹಾಕಿ ನೋಡಿದ್ರೆ 1 kg ಕಡಿಮೆ ಇದೆ ಆ ಕೃತಿ ಆಚೆ ಬರಲಿಕ್ಕೆ. ಆಗ ಅದಕ್ಕೇನಾದರೂ ಮಾಡೋಣ, ಮತ್ತೆ 3 ಹೊಸ ರಚನೆಯ ಒಂದು ಕಲ್ಪನೆಯನ್ನು ಅದರೊಳಗಡೆಗೆ ಇಳಿಸಿದಾಗ ಮತ್ತೆ ಅದರೊಳಗಡೆ ತೂಕಕ್ಕೆ ಹಾಕಿ ನೋಡಿದ್ರೆ 100 ಗ್ರಾಮ್ ಕಡಿಮೆ ಇದೆ. ಆ ಪುಸ್ತಕದ ತೂಕ ಆಚೆ ಬರಲಿಕ್ಕೆ 100 ಗ್ರಾಮ್ ಕಡಿಮೆ ಇದೆ. ದುಮ್ಮೇನಹಳ್ಳಿ ಅಶೋಕ್ ಸರ್ ನನಗೆ ಹೇಳಿದ್ರು, ಸರ್ ಈ ಕೃತಿಯ ಬಿಡುಗಡೆ ನಮ್ಮ ಕಾರ್ಯಕ್ರಮದಲ್ಲಿ ಆಗಲಿ. ಎಂಥ ವಿಶಾಲವಾದ ಮನಸ್ಸು ನಮ್ಮ ರಂಗನಾಥ್ ಸರ್ ಮತ್ತು ಅಶೋಕ್ ಸರ್ದು. ಆ ಪುಸ್ತಕದ ಬಿಡುಗಡೆಗೆ ಮಾಡೋ ಖರ್ಚನ್ನು ನೀವು ಇನ್ನೊಂದು ಪುಸ್ತಕಕ್ಕೆ ಬಳಸ್ಕೊಳ್ಳಿ, ಇಲ್ಲಿ ಮಾಡೋಣ ಅದನ್ನು ಹಂಗಂತ ಹೇಳಿದ್ರು. ಈಗ ಆಚೆ ಬರಬೇಕು, ತೂಕ 100 ಗ್ರಾಮ್ ಕಡಿಮೆ ಇದೆ. ಆ ತೂಕಕ್ಕೋಸ್ಕರ 15 ದಿವಸದಲ್ಲಿ ಸುಮಾರು 10-12 ದಿವಸ ನಿದ್ದೆಗೆಟ್ಟಿದ್ದೀನಿ. ಅದಕ್ಕೆ ಒಂದು 2 ದಿನ 3 ದಿನ ನಾನು ನಿದ್ದೆ ಮಾಡಿರ್ಬೋದು.
ಒಂದು ಕತೆ ರೂಪುಗೊಳ್ಳುತ್ತೆ. ಆ ಕತೆ ರೂಪುಗೊಂಡ್ರೆ ಕೊನೆಯ ದಿವಸ ನಮ್ಮ ಮೋಹನ್ ಸರ್ ಹೇಳ್ತಾರೆ, ಸರ್ ಇವತ್ತು ನೀವೇನಾದರೂ ನನಗೆ ಪೂರ್ಣವಾಗಿ ತಲುಪಿಸಿಲ್ಲ ನಿಮ್ಮ ಕತೆಗಳನ್ನೆಲ್ಲ ಅಂತ ಹೇಳಿದ್ರೆ ಇದರ ಬಿಡುಗಡೆ ಬೇರೆ ದಿಕ್ಕಿಗೆ ನಾವು ಅದನ್ನು ಯೋಚನೆ ಮಾಡಬೇಕಾಗತ್ತೆ, ಪರ್ಯಾಯನೇ ಇಲ್ಲ. ನಾನು ಶ್ರೀಮತಿಗೆ ಹೇಳ್ತೀನಿ, ಇವತ್ತು ಕೊನೆಯ ದಿವಸ ನಾನು ಆಫೀಸಲ್ಲೇ ಇದ್ದೀನಿ, ಒಬ್ಬಳೇ ಇರ್ಲಿಕ್ಕೆ ಸಾಧ್ಯನಾ? ನಾನು ಬಂದುಬಿಡ್ತೀನಿ. ರಾತ್ರಿ ಎಲ್ಲ ಆಕೆನೂ ಕೂಡ ನನ್ನ ಜೊತೆ ಬಂದು, ಸೊ ಇಡೀ ರಾತ್ರಿ 4 ಗಂಟೆಯಿಂದ ಹಿಂದಿನ ದಿನ 4 ಗಂಟೆಯಿಂದ ಮುಂದಿನ ದಿನ 12 ಗಂಟೆವರೆಗೂ ಕೂತ್ಕೊಂಡು ಅದನ್ನು ಬರೆದು ತೂಗಿ ನೋಡಿದ್ರೆ ಈಗ ಆ ಪುಸ್ತಕದ ತೂಕ 900 ಗ್ರಾಮ್ ಜಾಸ್ತಿ ಆಗಿದೆ. ಅದಕ್ಕೆ ಗೆದ್ದೇ ಗೆಲ್ಲುವೆ ಅನ್ನೋ ಒಂದು ಶೀರ್ಷಿಕೆ ಅಡಿಯಲ್ಲಿ ನಾನು 1 ವರ್ಷಗಳ ಕಾಲ ನನ್ನ ವಿದ್ಯಾರ್ಥಿಗಳಿಗೆ ಕೊಟ್ಟಂಥ ವಿಚಾರಗಳನ್ನು 8 ಪುಟಗಳಲ್ಲಿ ಅದನ್ನು ತಗೊಂಬರ್ತೀನಿ. ಅದರ ತೂಕ ಅಷ್ಟೊಂದು ಹೆಚ್ಚಾಗುತ್ತೆ. ಸಾಕಷ್ಟು ವಿಚಾರಗಳಿದೆ. ಇಲ್ಲಿ ನಾನು ಮಾತಾಡಲಿಕ್ಕೆ ಮತ್ತೆ ಕನ್ನಡದ ಬಗ್ಗೆ ಮಾತಾಡಲಿದ್ದೇನೆ. ನಾನು ತುಂಬ ಮಾತಾಡಬಾರ್ದು ಅನ್ನೋದನ್ನು ಹೇಳ್ಬಿಟ್ಟು ನಾನೇ ಮಾತಾಡಿ ಮತ್ತೆ ಸಮಯ ತಗೊಳೋದು ಬೇಡ. ನನ್ನ ಸ್ನೇಹಿತರು ಕೂಡ ಇದಕ್ಕೆ ಕಾರಣಕರ್ತರು, ಒಬ್ಬರಲ್ಲ. ಇಲ್ಲಿ ನಮ್ಮ ನವೀನ್ ಅವರು, ಶಶಿ ಅವರು ಇರ್ಬೋದು, ಸೊ ಆದಿಯಾಗಿ ರಾಜ್ಕುಮಾರ್ ಅವರು, ಇವರೆಲ್ಲರೂ ಕೂಡ ಈ ಕೃತಿಗೆ, ವೇದಮೂರ್ತಿ, ಎಲ್ಲರೂ ಸಹಕಾರನೂ ಕೂಡ ಇಲ್ಲಿದೆ. ಗೋವಿಂದರಾಜ್ ಪಾಟೀಲ್ ನನಗೆ ಈ ಪುಸ್ತಕ ಬರೀಲಿಕ್ಕೆ ಕಾರಣ ಕೂಡ ಅವ್ರು ಆಗ್ತಾರೆ. ಯಾಕೆ ಅಂದರೆ ಜೀವನ ಪ್ರೀತಿನಲ್ಲಿ ತುಂಬ ಸೀರಿಯಸ್ ವಿಚಾರಗಳನ್ನು ಮಾತಾಡ್ಬಿಟ್ಟಿರ್ತೀನಿ ನಾನು. ಸರ್ ನೆಕ್ಸ್ಟ್ ನಿಮ್ಮ ಎಲ್ಲ ಪುಸ್ತಕಗಳನ್ನು ಹಿಂಗೇನಾ ಅಂತ ಹೀಗೆ ಕೇಳಿದ್ರು. ನಾನು ಇಲ್ಲ ಸರ್, ನಾನು ಕಾಮಿಡಿ ರೈಟ್ರು. ನಕ್ಬಿಟ್ರು ಒಂದ್ಸಾರಿ. ಹೌದಾ ಸರ್, ಕಾಮಿಡಿ ರೈಟ್ರಾ? ಆ ಸೀರಿಯಸ್ನೆಸ್ ನೋಡಿ ಹಂಗೆ ಅನ್ನಿಸ್ಬಿಡ್ತು. ಆಗ ನಾನು ಸಿದ್ಲಿಂಗನ್ ತೊಗೊಂಡೆ. ಮಾಡ್ತೀನಿ ರೀ, ನಿಮಗೆ ನಾನು ಸಿದ್ಲಿಂಗನ್ ಕೊಡ್ತೀನಿ ನೋಡೋಣ ಅಂತೇಳಿ ಒಪ್ಪಿದ್ರು. ಸೊ ಹೀಗೆ ಕಾರಣಕರ್ತರಾಗಿ ಆ ಪುಸ್ತಕದ ರಚನೆ ಆಗಿದೆ. ಮತ್ತೆ ಎಲ್ರಿಗೂ ಕೂಡ ನಾನು ವಂದಿಸ್ತಾ, ನನ್ನ 2 ಮಾತುಗಳನ್ನು ನನ್ನ ತಂದೆ ತಾಯಿ, ನನ್ನ ಕುಟುಂಬ ಎಲ್ಲರನ್ನೂ ಕೂಡ ಸ್ಮರಿಸ್ತಾ, ಕನ್ನಡದ ಹೂಗಳು ಕ್ರೀಡಾಂಗಣದ ಒಳಗಡೆ ಮೆರಿತಾ ಇದೆ, ಇಲ್ಲಿ ಬಂದು ಅರಳಬೇಕು. ಹಾಗೆ ಅಲ್ಲಿ ಸುತ್ತಾಡ್ತಾ ಇದೆ ಕನ್ನಡದ ಹೂಗಳು, ಅವೆಲ್ಲ ಬಂದಿಲ್ಲಿ ಕೂರಬೇಕು. ಒದ್ದು ಮಲಗದಿರಿ ಮುದ್ದು ಕನ್ನಡಿಗರೇ, ಕದ್ದು ಕಾಲೆಳೆವರು ಕರುನಾಡ ದೇಗುಲದೊಳೆ, ಮೊಳಗಿಸಿ ಕನ್ನಡದ ಕಹಳೆ, ಸಿರಿಗನ್ನಡಂ ಎಲ್ಗೆ ಸಿರಿಗನ್ನಡಂ ಗಲ್ಲಿ ಗಲ್ಲಿಗೆ ಅಂತ ಹೇಳಿ ಕಡೂರಿಗೆ ಕೂಗಿ ಹೇಳುವಷ್ಟು ಜೋರಾಗಿ ಅಬ್ರ ಮಾಡ್ತಾ ಇದೆ ಇಲ್ಲಿ ಸಭೆ. ಆದರೆ ಒಂದಷ್ಟು ಜನಗಳು ಕೂಡ ತಮ್ಮ ಪಾಡಿಗೆ ತಾವು ಆಚೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಿ ಅವರವರ ವಿಚಾರದಲ್ಲಿ ತೊಡ್ಕೊಂಡ್ಬಿಟ್ಟಿದ್ದಾರೆ. ಈ ಥರದ ಆತಂಕ ನನಗೊಬ್ಬನಿಗಲ್ಲ, ಎಲ್ರಿಗೂ ಕೂಡ ಇದೆ. ಇದು ಆಗಬಾರ್ದು. ಇದು ನಾವೆಲ್ಲ ಎಲ್ಲವರೆಗೂ ಕನ್ನಡಿಗರಾಗಿ ನಾವು ಒಂದಾಗಲಿಕ್ಕೆ ಸಾಧ್ಯ ಇಲ್ಲ, ಕನ್ನಡದ ವಿಚಾರಗಳಿಗೆ ತಲೆದೂಗಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲಿಯವರೆಗೆ ನಮ್ಮ ಕರ್ನಾಟಕ ರಾಜ್ಯ ದಕ್ಷಿಣ ಭಾರತದ ರಾಜಧಾನಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸದ್ಯದಲ್ಲೇ ಆಗುತ್ತೆ ಅನ್ನೋ ಒಂದು ವಿಶ್ವಾಸ ನನಗಿದೆ. ಅದಕ್ಕೆ ಎಲ್ಲ ಕನ್ನಡ ಮನಸ್ಸುಗಳು ಕೂಡ ಸಹಕಾರ ಇದ್ದಾಗ ಮಾತ್ರ. ಮತ್ತೆ ನಾನು ಕನ್ನಡದ ಬಗ್ಗೆನೇ ಮಾತಾಡ್ತೀನಿ. ಆ ಮಾತಾಡೋ ಸಮಯದಲ್ಲಿ ಸಾಕಷ್ಟು ವಿಚಾರಗಳಿದೆ. ಎಲ್ರಿಗೂ ಕೂಡ ನಮನಗಳು. ಅನ್ನೂರಣ್ಣನ ಹಲೋ, ಅನ್ನೂರಣ್ಣನ ಪ್ರೀತಿಯ ಪ್ರತಿಧ್ವನಿ. ಈ ಒಂದು ಕೃತಿಯ ಲೇಖಕರಾದಂಥ TN ಯೋಗೇಶ್ ಅವರು ಸವಿಸ್ತಾರವಾಗಿ ತಮ್ಮ ಅನ್ನೂರಣ್ಣನ ಪುಸ್ತಕದ ಬಗ್ಗೆ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾಗೂ ವೇದಿಕೆಯ ಪರವಾಗಿ ಮನದಾಳದ ವಂದನೆಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಪಂಚನಹಳ್ಳಿ ಪ್ರಸನ್ನ ಅವರು ಕಾಂಗ್ರೆಸ್ ವಕ್ತಾರರು ದಯಮಾಡಿ ವೇದಿಕೆಗೆ ಬರ್ತಾ ಇದ್ದಾರೆ. ಪ್ರೀತಿಪೂರ್ವಕವಾಗಿ ಎಲ್ಲರೂ ಚಪ್ಪಾಳೆ ಮೂಲಕ ಸ್ವಾಗತಿಸಿ ಅಂತೇಳಿ ನಾನು ಕೇಳ್ತಾ ಇದ್ದೇನೆ. ಈಗ ಅನ್ನೂರಣ್ಣನ ಪುಸ್ತಕಕ್ಕೆ, ಪ್ರೀತಿಯ ಪ್ರತಿಧ್ವನಿ ಈ ಪುಸ್ತಕಕ್ಕೆ ಆಶಯ ನುಡಿ ಆಡಿದಂಥ ಶ್ರೀ ಮೋಹನ ಕುಮಾರ್ ಮತ್ತು ವಿಮರ್ಶಾತ್ಮಕ ನುಡಿಯನ್ನು ಹಾಡಿದಂಥ ಶ್ರೀ ಗೋವಿಂದರಾಜ್ ಪಟೇಲ್ ಅವರಿಗೆ ಗೌರವ ಸಮರ್ಪಣೆ. ದಯಮಾಡಿ
ಇವರು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಗೌರವ ಸಮರ್ಪಣೆ ಆಶಯ ನುಡಿ ಹಾಡಿದಂಥ ಶ್ರೀ ಮೋಹನ ಕುಮಾರ್ ಮತ್ತು ವಿಮರ್ಶಾತ್ಮಕ ನುಡಿ ಆಡಿದಂಥ ಶ್ರೀ ಗೋವಿಂದರಾಜ್ ಪಟೇಲ್ ರವರಿಗೆ ದಯಮಾಡಿ ವೇದಿಕೆಗೆ ಬನ್ನಿ. ಇವರ ಲಕ್ಷ್ಮೀ ಶ್ರೀನಿವಾಸ್ ಇಡುವಳ್ಳಿ ರೇವಣ್ಣವರು ವೇದಿಕೆ ಮೇಲಿದ್ದಾರೆ. ಅವರು ಕೂಡ ಈ ಒಂದು ವೇದಿಕೆ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನ ನಾನು ಬಯಸ್ತೇನೆ. ಹಾಗೂ ಗೌರವ ಸಮರ್ಪಣೆ ಶ್ರೀಯುತ ಲಕ್ಷ್ಮೀ ಶ್ರೀನಿವಾಸ್ ಅವರು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ನಾನು ಕೇಳ್ಕೊತಾ ಇದ್ದೇನೆ. ಅನುರಣನ ಪುಸ್ತಕದ ಒಂದು ಬಿಡುಗಡೆ ಸಮಾರಂಭ, ಪ್ರೀತಿಯ ಪ್ರತಿಧ್ವನಿ. ಈ ಒಂದು ಪುಸ್ತಕ ಸಮಾರಂಭದಲ್ಲಿ ಆಶಯ ನುಡಿ, ವಿಮರ್ಶಾತ್ಮಕ ನುಡಿ ಆಡಿದಂಥ ಮೂವರು ಕೂಡ ವೇದಿಕೆಗೆ ಬರಬೇಕು. ಶ್ರೀಯುತ ಮೋಹನ್ ಕುಮಾರ್ ಹಾಗೂ ಗೋವಿಂದರಾಜ್ ಮತ್ತು ಲಕ್ಷ್ಮೀ ಶ್ರೀನಿವಾಸ್ ರವರು ಮತ್ತು ವೇದಿಕೆಯ ಸಂಸ್ಥಾಪಕರು ಮತ್ತು ಅಧ್ಯಕ್ಷರು ಅವರನ್ನು ಗೌರವಿಸಬೇಕು ಅಂತೇಳಿ ಈ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ. ಪರಮ ಪೂಜ್ಯ ಸ್ವಾಮೀಜಿಯವರು ಮತ್ತು ಈ ವೇದಿಕೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ಮತ್ತು ಇತರೆ ಪದಾಧಿಕಾರಿಗಳು ಎಲ್ಲರೂ ಕೂಡ ಅವರನ್ನು ಶ್ರೀಯುತ ಮೋಹನ್ ಕುಮಾರ್, ಶ್ರೀ ಗೋವಿಂದರಾಜ್ ಮತ್ತು ಲಕ್ಷ್ಮೀ ಶ್ರೀನಿವಾಸ್ ರವರು. ದಯಮಾಡಿ ಒಂದು ಜೋರಾದ ಚಪ್ಪಾಳೆಯನ್ನು ನೀಡಿ. ಒಳ್ಳೆಯ ವಿಮರ್ಶಾತ್ಮಕ ನುಡಿಯನ್ನು ಆಡಿದ್ದಾರೆ. ಹಾಗೆ ಆಶಯ ನುಡಿಯನ್ನು ಕೂಡ ಹಾಡಿದ್ದಾರೆ ಶ್ರೀಯುತ ಮೋಹನ್ ಕುಮಾರ್ ಮತ್ತು ಗೋವಿಂದರಾಜ್ರವರು ವಿಮರ್ಶೆಗಾಗಿ. ಇದು ಕಲ್ಯಾಣ ಕರ್ನಾಟಕ ವೇದಿಕೆ ಚಿಕ್ಕಮಗಳೂರು ಜಿಲ್ಲಾ ಮತ್ತು ಕಡೂರು ತಾಲೂಕು ಘಟಕದ ವತಿಯಿಂದ ನಡೆಸ್ತಾ ಇರತಕ್ಕಂಥ ಅದ್ದೂರಿಯಾದ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಬೆಳಗ್ಗೆಯಿಂದ ಸಾಕ್ಷಿಯಾಗಿದ್ದೇವೆ. ಈಗ ಸಮಾರಂಭವನ್ನು, ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿದಂಥ ಪರಮ ಪೂಜ್ಯ ಸ್ವಾಮೀಜಿಯವರಾದಂಥ ಶ್ರೀ ಪ್ರಭುಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು, ದೊಡ್ಡಮಠ ಕೆ ಬಿದರೆ, ಕಡೂರು ತಾಲೂಕು, ಇವರಿಂದ ಈ ಒಂದು ಸಮಾರಂಭ ಕುರಿತಾದಂಥ ಬಗ್ಗೆ ತಮ್ಮ ಹಿತನುಡಿಗಳನ್ನು ಆಡಲಿದ್ದಾರೆ. ಈಗ ನಮ್ಮ ಮುಂದೆ ಶ್ರೀ ಪ್ರಭುಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು, ದೊಡ್ಡಮಠ ಕೆ ಬಿದರೆ, ಕಡೂರು ತಾಲೂಕಿವರು. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಕನ್ನಡ ರಾಜ್ಯೋತ್ಸವ ಮತ್ತು ಚಿಕ್ಕಮಗಳೂರು ಜಿಲ್ಲಾ ಘಟಕ ಹಾಗೂ ಕಡೂರು ತಾಲೂಕು ಘಟಕದ ವತಿಯಿಂದ ಈ ರಾಜ್ಯೋತ್ಸವ ವೇದಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊತ್ತ ಪೂಜ್ಯ ದ್ವಯರಿಗೆ ಪ್ರಣಾಮ ಸಲ್ಲಿಸಿ, ವೇದಿಕೆ ಮೇಲೆ ಅಧ್ಯಕ್ಷರೇ, ಎಲ್ಲ ಪದಾಧಿಕಾರಿಗಳೇ, ಉಪಸ್ಥಿತರೇ, ಬಂದಿರತಕ್ಕಂಥ ಎಲ್ಲ ಕನ್ನಡ ಅಭಿಮಾನಿಗಳೇ, ಮೊದಲಿಗೆ ಗುರುಗಳ ಪಾದಪೂಜೆಯನ್ನು ಮಾಡಿದ್ರಿ. ವೇದಿಕೆ ಬಂದಾಗ ಗುರುಗಳ ಪಾದಪೂಜೆಯನ್ನು ಮಾಡಿ, ನಮ್ಮ ದೇಶ ಮತ್ತು ಸಂಸ್ಕೃತಿ, ನಮ್ಮ ರಾಜ್ಯದ ಸಂಸ್ಕೃತಿ, ಒಂದು ಪರಂಪರೆ, ಒಂದು ಈ ಗುರುಗಳ ಬಗ್ಗೆ ಹೆಚ್ಚಿನದಾಗಿ ಗೌರವವನ್ನು ಕೊಟ್ಕೊಂಡು ಬಂದಿದ್ದೇವೆ. ಆ ಭಗವಂತ ಬ್ರಹ್ಮ ವಿಷ್ಣು ಮಹೇಶ್ವರರಿಗಿಂತ ಗುರುಗಳು ಶ್ರೇಷ್ಠ ಅಂತಕ್ಕಂಥದ್ದನ್ನು ನಮ್ಮ ದೇಶ ಅದನ್ನು ಆಯೋಜಿಸಿಕೊಂಡಿದೆ, ಉಳಿಸ್ಕೊಂಡು ಬಂದಿದೆ. ಆ ಪರಂಪರೆಯನ್ನು ನಾವು ಬೆಳೆಸ್ಕೊಂಡು ಬಂದಿದ್ದೀವಿ. ಈ ಈ ಅಷ್ಟಾವರಣ, ಪಂಚಾಚಾರ, ಷಟ್ಸ್ಥಲ ಅಂತಕ್ಕಂಥದ್ದು ನಮ್ಮ ಧರ್ಮದ ಒಂದು ಸಂಕೇತ. ಅದೇ ರೀತಿ ಈ ಷಟ್ಸ್ಥಲ ಅಂತಕ್ಕಂಥದ್ದು ಒಂದು 6: ಭಕ್ತ, ಮಹೇಶ, ಪ್ರಾಣಲಿಂಗಿ, ಶರಣ, ಐಕ್ಯ ಅಂತಕ್ಕಂಥದ್ದು. ಇವತ್ತಿನ ದಿನ ವೇದಿಕೆಯ ಬರುವಾಗ ನಮ್ಮ ಗುರುಗಳನ್ನು 6 ಕಳಸಗಳನ್ನು ಹುಡ್ಕೊಂಡು ಬಂದಿದ್ದಾರೆ. ಈ ನಮ್ಮ ಈ ಅನು ರೇಣು ಪ್ರೀತಿಯ ಒಂದು ಧ್ವನಿಯ ಒಂದು ಪುಸ್ತಕದಲ್ಲಿ ನಮ್ಮ ಮಾನ್ಯ ಶಿಕ್ಷಕರು ಬರೆದಿದ್ದಾರೆ, 6ರಲ್ಲೊಂದು ಬೋರು ಬಲು ಬೇಜಾರು ಅಂತಕ್ಕಂಥದ್ದು. ಬಾಲ್ಯದ ಜೀವನ, ವಿದ್ಯಾರ್ಥಿ ಜೀವನ, ವ್ಯಕ್ತಿಯ ಜೀವನ, ವೈಯಕ್ತಿಕ ಜೀವನ, ಸಾಮಾಜಿಕ ಜೀವನ, ವೃದ್ಧಾಪ್ಯ ಜೀವನ ಅಂತಕ್ಕಂಥದ್ದನ್ನು ಬಹಳ ಮಾರ್ಮಿಕವಾಗಿ ಮತ್ತು ಅಷ್ಟಾವರಣ, ಪಂಚಾಚಾರ, ಷಟ್ಸ್ಥಲದ ಒಂದು ಸಾಂಕೇತಿಕವಾಗಿ ಒಂದು ಜೀವನದ ಬಗ್ಗೆ
ಮನುಷ್ಯನ ಯಾಗಿರ್ತಾನೆ ಅಂತಕ್ಕಂಥದ್ದನ್ನು ಇಲ್ಲಿ ನಿರೂಪಿಸಿದ್ದಾರೆ. ಅದೇ ರೀತಿ ನಮ್ಮ ಜನದಲ್ಲಿ ತಾಳ್ಮೆ ಇಲ್ಲ, ಸಮಾಧಾನ ಇಲ್ಲ, ಶಿಸ್ತಿಲ್ಲ, ಇನ್ನೂ ಸಹ ನಾವು ಅದನ್ನು ಬಳಸ್ಕೊಳ್ತಾ ಇಲ್ಲ ಅಂತಕ್ಕಂಥದ್ದು. ಒಂದು ವೇಳೆ ಅಂತಕ್ಕಂಥದ್ದನ್ನ ಗುರುಸಿದರೆ ಅದಕ್ಕೆ ನಾವು ಬರಬೇಕು, ಅದಕ್ಕೆ ನಾವು ಪಾಲಿಸಬೇಕು ಅಂತಕ್ಕಂಥದ್ದು. ಅದನ್ನೇ ನಾವು ಬಳಸಲಿಲ್ಲ ಅಂತಂದರೆ ಹೇಗೆ ಅಂತಕ್ಕಂಥದ್ದು. ಒಬ್ಬ ವ್ಯಕ್ತಿ ಯಾರೇ ಆಗಿರಿ, ಗುರುಗಳೇ ಆಗಿರಲಿ, ಒಬ್ಬ ಸಾಮಾಜಿಕ ಜನರೇ ಆಗಿರಲಿ, ಅದನ್ನು ನಾವು ಬಳಸ್ಕೊಳ್ಬೇಕು. ಆ ಒಂದು ವೇದಿಕೆಯನ್ನು ನಾವು ಹಂಚ್ಕೋಬೇಕು, ಸಮಾಧಾನದಿಂದ ಇರಬೇಕು ಅಂತಕ್ಕಂಥದ್ದನ್ನ ಹೇಳ್ತಾ, ಇವತ್ತಿನ ದಿನದಲ್ಲಿ ಕನ್ನಡ ಬಗ್ಗೆ ನಾವು ಸ್ವಾಭಿಮಾನ ಇಲ್ಲ ಅಂತಕ್ಕಂಥದ್ದು. ನಾವು ಸಹ ಇದೇ ಕಾಲೇಜಿನಲ್ಲಿ 2 ವರ್ಷ ವಿದ್ಯಾರ್ಥಿಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಅದೇ ರೀತಿ ಈ ಕಾಲೇಜು ಆಗಿತ್ತಪ್ಪ ಅಂದರೆ ಇಂದಿನ ದಿನಗಳಲ್ಲಿ ಬಹಳ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ನಡೀತಿತ್ತು. ಈಗ ನಮ್ಮ ಈ ಕಾಲೇಜಿಗೆ ಪಂಚನಹಳ್ಳಿಯಲ್ಲಿ ಕಾಲೇಜಿದೆ, ದೇವನೂರಲ್ಲಿ ಕಾಲೇಜಿದೆ, ಚೌಳೂರಿಯಲ್ಲಿ ಕಾಲೇಜಿದೆ, ಯಗಟಿಯಲ್ಲಿ ಕಾಲೇಜ್. ಅಲ್ಲಿ ಕಾಲೇಜಿಗೆ ಹೋಗಲ್ಲ ಮಕ್ಕಳು, ಈ ಕಡೂರಿಗೆ ಬರ್ತಾರೆ. ಅದು ಯಾಕೆ ಆಗಬಾರ್ದು? ಅಲ್ಲೂ ಸಹ ಕನ್ನಡವನ್ನು ಕಲಿಸುವ ಶಿಕ್ಷಕರಿದ್ದಾರೆ, ಮತ್ತೆ ಮಾಸ್ಟರ್ಗಳಿದ್ದಾರೆ. ನಾವು ಯಾಕೆ ಹಂಚ್ಕೊಳ್ತಾ ಇಲ್ಲ? ಅದನ್ನು ನಾವು ಕಲಿಬೇಕು. ಅಲ್ಲೂ ಸಹ ಈ ವಿದ್ಯಾಭ್ಯಾಸ ಒಳ್ಳೆಯ ಅನುಭವಿಗಳಿದ್ದಾರೆ, ಶಿಕ್ಷಕರಿದ್ದಾರೆ. ಯಾಕೆ ಬಳಸ್ಕೊಳ್ತಾ ಇಲ್ಲ? ಇಲ್ಲಿ ಈ ಕಾಲೇಜಿನಲ್ಲಿ ಒಂದು 4,000-5,000 ವಿದ್ಯಾರ್ಥಿಗಳು ಇದ್ದಾರಂತೆ. ಎಷ್ಟು ಜನರಾಗಿ ನೋಡ್ರಿ. ಅಲ್ಲಿ ನಾವು ಅದನ್ನು ಬಳಸ್ಕೋಬೇಕು ಅಂತಕ್ಕಂಥದ್ದು. ಅಲ್ಲಿಯೂ ಸಹ ಒಳ್ಳೆ ಶಿಕ್ಷಕರಿದ್ದಾರೆ, ಪ್ರಿನ್ಸಿಪಾಲು ಲೆಕ್ಚರ್ಗಳಿದ್ದಾರೆ. ನಾವು ಬಳಸ್ಕೊಳ್ಳಲ್ಲ. ಅದೇ ರೀತಿ ನಮ್ಮ ಕನ್ನಡದ ಬಗ್ಗೆ ನಮ್ಮ ಗುರೂಜಿಯವರು ಎಲ್ಲರೂ ಸಹ ಬಹಳ ಮಾರ್ಮಿಕವಾಗಿ ಮಾತಾಡಿದ್ದಾರೆ. ಈ ಪುಸ್ತಕ ಇನ್ನೂ ಸಹ ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಗ್ರಂಥವನ್ನು ಬರೆಯುವ ದೇವರು ಒಳ್ಳೆಯ ಒಂದು ಆಶೀರ್ವಾದ ದೊರೆಯಲಿ. ನಾವು ಕನ್ನಡತವನ್ನು ಬಿಡಬಾರದು. ಕನ್ನಡದ ಬಗ್ಗೆ ಒಳ್ಳೆಯ ಸ್ವಾಭಿಮಾನವಿಟ್ಕೊಂಡು ಈಗಿನ ದಿನಮಾನಗಳಲ್ಲಿ ಇಂಗ್ಲೀಷಿಗೆ ಮಾರು ಹೋಗ್ತಾ ಇದ್ದೇವೆ. ಅದಾಗದು ಬೇಡ ಅಂತಕ್ಕಂಥ ನಾವಾದರೂ ಸಹ ಹೇಳಿ, ನಿಮಗೆಲ್ಲ ಕನ್ನಡಾಂಬೆಯ ಭಗವಂತ ನಮ್ಮ ಹಿರಿಯರ ಸದಾ ಸಂತರ ಶರಣರ ದಾರ್ಶನಿಕರ ಆಶೀರ್ವಾದ ಇರಲಿ ಅಂತೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಕನ್ನಡತನ ನಮ್ಮಲ್ಲಿ ಸದಾ ಇರಲಿ. ಕನ್ನಡತನವನ್ನು ನಾವು ಕಳ್ಕೋಬಾರ್ದು. ಸದಾ ನಮ್ಮಲ್ಲಿ ಅದು ಜಾಗೃತವಾಗಿರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಮಗೆ ಹಿತವಚನ ನೀಡಿದಂಥ ಶ್ರೀ ಪ್ರಭುಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು, ದೊಡ್ಡಮಠ ಕೆ ಬಿದ್ರೆ, ಕಡೂರು ತಾಲೂಕಿವರೆಗೆ ನಮ್ಮೆಲ್ಲರ ಮನದಾಳದ ವಂದನೆಗಳು. ಹಾಗೂ ಈ ವೇದಿಕೆ ಪರವಾಗಿ ನಾನು ಆತ್ಮೀಯವಾದ ಅಭಿನಂದನೆಗಳನ್ನು ಮತ್ತು ವಂದನೆಗಳನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಈಗ ಪರಮಪೂಜ್ಯ ಸ್ವಾಮೀಜಿ ಪ್ರಭುಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಗೆ ಗೌರವ ಸಮರ್ಪಣೆ ರಾಜ್ಯಾಧ್ಯಕ್ಷರಾದಂಥ ಅಶೋಕ್ ಕುಮಾರ್ ಮತ್ತು ಅವರ ತಂಡದಿಂದ ಗೌರವ ಸಮರ್ಪಣೆ ಪ್ರಭುಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಗೆ. ಹರೀಶ್ ಯಾದವ್ ರಾಜ್ಯಾಧ್ಯಕ್ಷರು, ರಾಜ್ಯ ಯಾದವ ಸೇನೆ, ಇವರು ಸಂಘಟನೆಯ ಬಗ್ಗೆ ಮಾತಾಡಲಿಕ್ಕಿದ್ದಾರೆ. ನಮ್ಮ ಮುಂದೆ ಈಗ ಶ್ರೀಯುತ ಹರೀಶ್ ಯಾದವ್ ಇವರು. ಜೋರಾದ ಒಂದು ಚಪ್ಪಾಳೆ ಬರಲಿ. ಮಹಾಸ್ವಾಮೀಜಿಗಳನ್ನು ಗೌರವಿಸ್ತಕ್ಕಂಥ ಒಂದು ಸಂದರ್ಭ. ಪ್ರಭುಕುಮಾರ ಶಿವಾಚಾರ್ಯ ಮಹಾಸ್ವಾಮೀಜಿಯವರು, ದೊಡ್ಡಮಠ ಕೆ ಬಿದ್ರೆ, ಕಡೂರು ತಾಲೂಕು. ಇವರಿಗೆ ವೇದಿಕೆಯ ಪರವಾಗಿ, ವೇದಿಕೆಯ ಅಧ್ಯಕ್ಷರು ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಂದನೂ ಗೌರವ ಸಮರ್ಪಣೆ ಕಾರ್ಯಕ್ರಮ ಜರುಗ್ತಾ ಇದೆ. ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತೀರಿ. ಜೋರಾದ ಚಪ್ಪಾಳೆ ಮೂಲಕ ಸ್ವಾಮೀಜಿಯವರನ್ನು ನಾವು ಗೌರವಿಸೋಣ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಸ್ವಾಮೀಜಿಯವರಿಗೆ ಮನದಾಳದ ವಂದನೆಗಳು. ಈಗ ಶ್ರೀ ಹರೀಶ್ ಯಾದವ್ ಅವರು ನಮ್ಮ ಮುಂದೆ ರಾಜ್ಯಾಧ್ಯಕ್ಷರು, ರಾಜ್ಯ ಯಾದವ ಸೇನೆ ಸಂಘಟನೆ ಬಗ್ಗೆ ಇವರು ಮಾತಾಡಲಿಕ್ಕಿದ್ದಾರೆ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗಂಗಮಾಳಮ್ಮ ದೇವಿಯ ಪಾದಾರವಿಂದಗಳಲ್ಲಿ ಪೊಡಮುಡ್ತಾ ವೇದಿಕೆ ಮೇಲೆ ಆಶೀನರಾಗಿರುವಂಥ ದೈವ ಸಂಭೂತರಾದಂಥ ಗುರುಗಳ ಪಾದಗಳಲ್ಲಿ ನಮಿಸ್ತಾ, ವೇದಿಕೆ ಮೇಲೆ ಆಶೀನರಾಗಿರುವಂಥ ಎಲ್ಲ ಗಣ್ಯಾತಿ ಗಣ್ಯರಲ್ಲಿ ನಮಿಸ್ತಾ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ತಾಯಂದರಿಗೆ ಮತ್ತು ಕನ್ನಡ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಇವತ್ತು ಚಿಕ್ಕಮಗಳೂರು ಮತ್ತು ಕಡೂರು ತಾಲೂಕು ಘಟಕದ ವತಿಯಿಂದ ಕರ್ನಾಟಕ ವೇದಿಕೆಯ
ವತಿಯಿಂದ 70ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಈ ವೇದಿಕೆಯಲ್ಲಿ ಆಯೋಜಿಸಿದ್ದಾರೆ. ಒಂದು ಸಂಘಟನೆನ ಕಟ್ಟೋದು ಎಷ್ಟು ಕಷ್ಟ ಅಂದರೆ, ತಾವು ಗಮನಿಸ್ತಾ ಇದ್ದೀರಾ, ನಮ್ಮ ದುಮ್ಮೇನಹಳ್ಳಿ ಅಶೋಕಣ್ಣವರು ಈ ಕಲ್ಯಾಣ ಕರ್ನಾಟಕ ವೇದಿಕೆನ ಸಂಘಟನೆನ ಕಟ್ಟಿ, ಇದು ತಮಗೆ ಮಾಹಿತಿ ಇರಲಿ, ಈ ಕಲ್ಯಾಣ ಕರ್ನಾಟಕ ವೇದಿಕೆ ನಮ್ಮ ಭಾಗಗಳಿಗಿಂತ ಉತ್ತರ ಕರ್ನಾಟಕ ಭಾಗದಲ್ಲಿ ಇವ್ರದ್ದು ಸಂಘಟನೆ ಭಾಳ ದೊಡ್ಡದಾಗಿದೆ. ಕಾರಣ ಏನಂದ್ರೆ, ಈ ಕಲ್ಯಾಣ ಕರ್ನಾಟಕ ವೇದಿಕೆ ಅನ್ನೋದು ಉತ್ತರ ಕರ್ನಾಟಕದಲ್ಲಿ ಇದೊಂದು ರೀತಿ ಬ್ರಾಂಡ್. ಈ ಸಂಘಟನೆನ ಕಟ್ಟೋದು ಎಷ್ಟು ಕಷ್ಟ ಅಂದರೆ, ನಾನು ಅವಾಗಿಂದ ಅವ್ರನ್ನ ಗಮನಿಸ್ತಾನೆ ಇದ್ದೀನಿ. ಇಲ್ಲಿರ್ತಾರೆ, ಅಲ್ಲೋಗ್ತಾರೆ, ಅಲ್ಲೇನೋ ಊಟದ ವ್ಯವಸ್ಥೆ ನೋಡ್ತಾರೆ. ಇದೆಲ್ಲ ಎಷ್ಟು ಕಷ್ಟ ಅಂದರೆ, ಸಂಘಟನೆನ ಕಟ್ಟೋದು, ಸಂಘಟನೆಗೆ ಜನನ ತರಿಸೋದು. ಅವರು ವೃತ್ತಿನಲ್ಲಿ ವಕೀಲರಾದರೂ ಕೂಡ ಈ ಸಂಘಟನೆನ ಕಟ್ಟಿ ಎಲ್ಲ ಜಿಲ್ಲೆಗಳು, ಎಲ್ಲ ತಾಲೂಕುಗಳಿಗೆ, ಇಡೀ ರಾಜ್ಯಾದ್ಯಂತ ಓಡಾಡಿ ಕನ್ನಡನ ಕಟ್ಟೋದಿದೆಯಲ್ಲ, ಇವತ್ತು ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶನೇ ತನ್ನ ಸ್ವಂತ ಭಾಷೆಯನ್ನು ಮರೆತು ಇಂಗ್ಲಿಷ್ ಮಯವಾಗಂಥ ಸಂದರ್ಭಗಳು ಬಂದಿದೆ. ಆಗಲೇ ಗುರುಗಳು ಹೇಳ್ತಾ ಇದ್ರು, ಇವತ್ತು ಇಂಗ್ಲಿಷ್ ಯಾವ ಮಟ್ಟಕ್ಕೆ ಇದೆ ಅಂದರೆ, ಇಂಗ್ಲಿಷ್ ಮಾಡೋರಿಗೆ ಗೌರವ, ಇಂಗ್ಲಿಷ್ ಮಾತನಾಡೋರಿಗೆ ಗೌರವ ಜಾಸ್ತಿ ಅಂತ. ನಾವೆಲ್ಲ ಅದನ್ನು ಗಮನಿಸ್ಬೇಕಾಗುತ್ತೆ. ಇಂಗ್ಲಿಷ್ ಕಲಿಯೋದು ಬಹಳ ಸುಲಭ. ಕಾರಣ ಏನಂದರೆ, ಇಂಗ್ಲಿಷ್ನಲ್ಲಿ ಕೇವಲ 26 ಅಕ್ಷರಗಳನ್ನು ಕಲಿತ್ರೆ ಇಡೀ ಇಂಗ್ಲಿಷ್ ಬಂದಂತೆ. ಅದೇ ಕನ್ನಡದಲ್ಲಿ 48 ಅಕ್ಷರಗಳನ್ನು ಕಲಿತ ತಕ್ಷಣ ನಾವು ಕನ್ನಡನ ಮಾತನಾಡ್ಲಿಕ್ಕಾಗಲ್ಲ, ಕನ್ನಡನ ಕಲೀಲಿಕ್ಕಾಗಲ್ಲ. ಯಾಕೆಂದ್ರೆ ಒಂದು ಸಂಸ್ಕೃತ ಅನ್ನೋ ಪದನ ಕನ್ನಡದಲ್ಲಿ ಬರೀಬೇಕು ಅಂದರೆ ಬರೇ ಅಕ್ಷರಗಳು, ವ್ಯಂಜನಗಳು, ಯೋಗವಾಹಗಳು, ಸ್ವರಗಳನ್ನು ಕಲಿತ್ರೆ ಅಷ್ಟೇ ಬರೋದಿಲ್ಲ. ಕಾಗುಣಿತ ಕಲಿಬೇಕಾಗುತ್ತೆ, ಒತ್ತಕ್ಷರಗಳನ್ನು ಕಲಿಬೇಕಾಗುತ್ತೆ ಸಂಸ್ಕೃತ ಅನ್ನೋ ಪದನ ಬರೆಯೋಕ್ಕೆ. ಅದೇ ಇಂಗ್ಲೀಷಲ್ಲಿ ಸಾಂಸ್ಕ್ರಿಟ್ ಅನ್ನೋ ಒಂದು ಪದನ ಬರೀಲಿಕ್ಕೆ ಕೇವಲ 26 ಅಕ್ಷರಗಳಿದ್ರೆ ಆ 26 ಅಕ್ಷರದೊಳಗಡೆ ಇಡೀ ಇಂಗ್ಲೀಷ್ ಬರ್ತದೆ. ಬಟ್ ಕನ್ನಡದಲ್ಲಿ ಆಗಲ್ಲ. ಇಡೀ ಕನ್ನಡನ ನಾವು ಕಲಿಬೇಕಾಗುತ್ತೆ. ಸಕದಮಂ ಪೇಳದೊಡೆ ನೆರಸಕದಮಂ ಪೇಳಿಗೆ ಶುದ್ಧ ಕನ್ನಡದೊಳು ತಂದಿಕ್ಕುವುದೇ ಘೃತಮಂ ತೈಲಮಂ ಬೆರೆಸಲ್ಕೆ. ಅಂದರೆ ಕನ್ನಡನೂ ಬೇಕು, ಸಂಸ್ಕೃತನೂ ಬೇಕು. ಕನ್ನಡ ಮತ್ತೆ ಸಂಸ್ಕೃತದ ಅಸ್ವಾದ ಮಿಶ್ರಣ ಬೇಡ ಅಂತ ಒಬ್ಬ ಕವಿಯೊಬ್ಬರು ಹೇಳ್ತಾರೆ. ಈ ನಾವು ಕನ್ನಡದೊಟ್ಟಿಗೆ ಬೇರೆ ಭಾಷೆನ ಮಿಶ್ರಣ ಮಾಡಿ ಮಾತನಾಡಿದ್ರೆ ಯಾವ ಥರ ಇರ್ತದೆ ಅಂದರೆ, ಘೃತಮಂ ತೈಲಮಂ ಬೆರೆಸಲ್ಕೆ. ಅಂದರೆ ಘೃತ ಅಂದರೆ ತುಪ್ಪದ ಜೊತೆಗೆ ಎಣ್ಣೆನ ಮಿಶ್ರಣ ಮಾಡಿದ್ರೆ ಯಾವ ರೀತಿ ಇರ್ತದೆ ಆ ರೀತಿಯಾದಂಥ ಅಸ್ವಾದ ಮಿಶ್ರಣ ಇರ್ತದೆ. ಹಾಗಾಗಿ ಆ ಅಸ್ವಾದ ಮಿಶ್ರಣನ ಹೊರತುಪಡಿಸಿ ನಾವು ಸ್ವಚ್ಛವಾದ ಕನ್ನಡದಲ್ಲಿ ಮಾತನಾಡೋಣ, ಕನ್ನಡನ ಕಟ್ಟೋಣ. ಈ ಒಂದು ಸಂಸ್ಥೆನ ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡ್ಬೇಕಾದ್ರೆ ಹೇಳಿದ್ರು, ಈ ಸಂಸ್ಥೆ ಹೇಗೆ ಹುಟ್ಕಂತು ಅಂತ. ತನ್ನ ಒಬ್ಬ ಬಾಲ್ಯದ ಸ್ನೇಹಿತ ಷಡಕ್ಷರಿಯವರು ಅವರು ಇದನ್ನ ಚೂಸ್ ಮಾಡಿದ್ರು ಅಂತ ಹೇಳಿದ್ರು. ನೋಡಿ, ಅಲ್ಲಿಂದ ಈಗ ಊರಿಂದ ದುಮ್ಮೇನಹಳ್ಳಿ ಲೋಕಣ್ಣವ್ರು ಇರ್ಬೋದು, ಷಡಣ್ಣವರು ಕೂಡ ಅವ್ರಿಗೆ ಸಾಥ್ ಕೊಡಕ್ಕೆ ಬಂದಿದ್ದಾರೆ. ಒಬ್ಬ ನಮ್ಮೂರಿನ ಯುವಕ ಇಷ್ಟು ದೊಡ್ಡ ಮಟ್ಟಕ್ಕೆ ಸಂಘಟನೆ ಮಾಡಿ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಓಡಾಡಿ ವಕೀಲ ವೃತ್ತಿನ ಇದ್ದು ಕೂಡ ತನ್ನ ವೃತ್ತಿನ ಹೊರತುಪಡಿಸಿ ಹೋರಾಟಗಳಲ್ಲಿ ತೊಡಗಿಸ್ಕೊಳ್ಳೋದಿದೆಯಲ್ಲ, ಅದು ಭಾಳ ಕಷ್ಟದ ಕೆಲಸ. ನಾವು ವೇದಿಕೆ ಮೇಲೆ ಬಂದು 5 ನಿಮಿಷಕ್ಕೆ ಎಲ್ಲದನ್ನು ಮಾತಾಡ್ಬೋದು. ನಾವು ವೇದಿಕೆ ಮೇಲೆ ಬಂದಾಗ 5 ನಿಮಿಷಕ್ಕಷ್ಟೇ ನಾವು ಈಗ ಅರ್ಧ ಗಂಟೆ ಆಯ್ತಲ್ಲ ಅಂತ ನಾವು ಕಾಯಕ್ಕೆ ರೆಡಿ ಇರಲ್ಲ. ಬಟ್ ಅವರು ಎಷ್ಟು ದಿನ ಶ್ರಮ ಆಗಿದ್ದಾರೆ. ಇಲ್ಲಿ ಆಗಲೇ ನಂಗೆ ಮಾತಾಡಿಸ್ತಾರೆ, ನಮ್ಮ ಸ್ನೇಹಿತೊಬ್ಬರು ಮಾತಾಡಿಸಿದ್ರು, ಆ ಜಿಲ್ಲಾಧ್ಯಕ್ಷರು ಪಂಚನಹಳ್ಳಿ ರಂಗನಾಥ್ ಅವರು. ನಾವು ನಿಮ್ಮ ನೆಲಗದನಹಳ್ಳಿಯಲ್ಲಿ ನೋಡಿದ್ದೀವಿ ಸರ್ ಅಂತ. ಈಗ ಅವರೆಲ್ಲ ಈಗೇನು ಈಗ ಜಿಲ್ಲಾ ಸಂಘಟನೆಕಾರರು ಇದ್ದಾರೆ ಇರ್ಬೋದು, ತಾಲೂಕು ಸಂಘಟನಾಕಾರರು ಇದ್ದಾರಲ್ಲ, ಇವರೆಲ್ಲ ಒಂದು ಸಂಘಟನೆ ಕಟ್ಬೇಕಾದ್ರೆ, ಒಂದು ವೇದಿಕೆನ ಸೃಷ್ಟಿ ಮಾಡ್ಬೇಕಾದ್ರೆ ಎಷ್ಟು ದಿನದ ಶ್ರಮ ಇರ್ತದೆ. ನಾವು ಬಂದು ನೋಡ್ಲಿಕ್ಕೆ 5 ನಿಮಿಷದ ಶ್ರಮ ಅಷ್ಟೇ, ನಾವು ಕೂತ್ಕೊಳ್ಳೋಕೆ ಸಮಯ ಇರಲ್ಲ. ಆದರೆ ಇದ್ರ ಹಿಂದಿನ ದಿನ ಶ್ರಮ. ಈಗ ನಾವು ಉದಾಹರಣೆಗೆ 10 ಜನ ಬಂದಿದ್ದೀವಿ ಅಂದರೆ ಈ ಕಾರ್ಯಕ್ರಮಕ್ಕೆ ನಾವೇನು ಕಾಂಟ್ರಿಬ್ಯೂಷನ್ ಮಾಡಿದ್ದೀವಿ, ಈ ಕಾರ್ಯಕ್ರಮಕ್ಕೆ ಬಹುತೇಕ ಈ ವೇದಿಕೆ ಇರ್ಬೋದು, ಈ ಒಂದು ಸುಸಜ್ಜಿತವಾದಂಥ ಶಾಮಿಯಾನದ ವ್ಯವಸ್ಥೆ ಇರ್ಬೋದು, ಇದಕ್ಕೆಲ್ಲ ಎಷ್ಟು ಖರ್ಚು, ಕನಿಷ್ಠ ಅಂದ್ರೆ ಒಂದು 2-3 ಲಕ್ಷ ಖರ್ಚಾಗಿರ್ತದೆ. ನಾವು ಏನು ಮಾಡಿದ್ದೀವಿ ಸಂಘಟನೆಗೆ, ಎಷ್ಟು ಕೊಟ್ಟಿದ್ದೀವಿ? ಹೇಳ್ತಾರಲ್ಲ, ಕೊಡಲಿಲ್ಲದಿದ್ದಡು ಗುಣವಿದ್ದಡೆ ಕಾಯುವನು ಕೂಡಲ ಸಂಗಮ ದೇವ. ಏನಿ ಬಂದಿರಿ ಅದುಳಿದ್ದೀರಿ ಅಂದರೆ ನಿಮ್ಮ ಮೈಸಿರಿ ಯಾರಿ ಹೋಗುವುದೇ, ಕುಳ್ಳಿರೆಂದಡೆ ನೆಲ ಕುಳಿ ಹೋಗುವುದೇ, ಒಡನೆ ನುಡಿದರೆ ಸಿರಿ ಹೊಟ್ಟೆ ಒಡೆಯುವುದೇ, ಕೊಡಲಿಲ್ಲದಿದ್ದಡು ಗುಣವಿದ್ದಡೆ ಕಾಯುವನು ಕೂಡಲ ಸಂಗಮ ದೇವ. ಕೊಡಕ್ಕೆ ಮನಸ್ಸಿರ್ಲಿಲ್ಲ ಅಂದ್ರು, ಕೊಡೋಕ್ಕೆ ಶಕ್ತಿ ಇರಲಿಲ್ಲ ಅಂದ್ರೂ ಕೂಡ ಮನಸ್ಸು ನಮ್ಮಲ್ಲಿ ಇರಬೇಕಾಗುತ್ತೆ. ಬಹುತೇಕ ಸಂಘಟನೆಯವ್ರ ಸಮಸ್ಯೆ ಏನು ಅಂದರೆ, ನೀವು ಗಮನಿಸಿರ್ಬೋದು, ಎಷ್ಟೋ ಜನ ಕನ್ನಡ ಪರ ಹೋರಾಟಗಾರರು ಕೊನೆಯ ಹಂತದಲ್ಲಿ ಅವರ ಹಾಸ್ಪಿಟ್ಲ್ ಖರ್ಚುಗಳನ್ನು ಕೂಡ ನಿಭಾಯಿಸೋಕ್ಕಾಗಲ್ಲ. ಯಾಕೆಂದರೆ ತನು ಮನ ಧನ ಎಲ್ಲದನ್ನೂ ಕೂಡ ಕನ್ನಡ ಬೇಗ ಅರ್ಪಣೆ ಮಾಡಿರ್ತಾರೆ. ಎಲ್ಲ ಒಂದು ಕಡೆ ಏನಾರು ಕಾಂಟ್ರಿಬ್ಯೂಷನ್ ಕೇಳಕ್ಕೆ ಹೋದ್ರೆ ಕನ್ನಡ ಪರ ಸಂಘಟನೆಯವರು ಅಂದ್ರೆ ಇವತ್ತು ಯಾವ ಥರ ಆಗಿದೆ ಅಂದರೆ,
ರೋಲ್ ಕಾಲ್ ಅನ್ನೋ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಕೆಲವರು ಮಾಡಿರೋ ಇದಕ್ಕೆ. ಆದ್ರೆ ಇದ್ರ ಹಿಂದಿನ ಶ್ರಮ ಭಾಳಷ್ಟು ಇರ್ತದೆ. ಆ ಎಲ್ಲ ಶ್ರಮಗಳನ್ನು ಅವರು ತನ್ನ ಆ ಎಲ್ಲ ನೋವುಗಳನ್ನು ಒಳಗಿಟ್ಕೊಂಡು ಎಷ್ಟೋ ಸಮಯದಲ್ಲಿ ಹಣಕಾಸಿನ ವ್ಯವಸ್ಥೆನೇ ಒದಗಿಸೋದು ಕಷ್ಟ ಆಗಿರ್ತದೆ. ಕೆಲವರು ಕಾರ್ಯಕ್ರಮಕ್ಕೆ ಬರ್ಬೇಕಾದ್ರೆ ಹೇಗಿರ್ತದೆ ಅಂದರೆ, ಒಂದು ಐರನ್ ಮಾಡೋಕ್ಕೆ ಬಟ್ಟೆಗೂ ಆ ಐರನ್ಗೆ ದುಡ್ಡು ಕೊಡೋಕ್ಕೂ ಕೂಡ ಕಷ್ಟ ಆಗಿರ್ತದೆ. ಹೋರಾಟಗಾರ ಪರಿಸ್ಥಿತಿ ಹೆಂಗಿರ್ತದೆ ಅಂದರೆ, ಎಷ್ಟೋ ಸಮಯದಲ್ಲಿ ಅವರು ತನ್ನ ಒಡವೆಗಳನ್ನು ಬ್ಯಾಂಕಲ್ಲಿಟ್ಟು ಕಾರ್ಯಕ್ರಮ ಮಾಡಿರೋದಿರ್ತದೆ. ಈ ಥರದ್ದೆಲ್ಲವೂ ಇರ್ತದೆ. ನಾನು ಕೂಡ ಒಬ್ಬ ಹೋರಾಟಗಾರರಾಗಿ ನಾನು ಅದನ್ನು ಹತ್ರದಿಂದ ಗಮನಿಸಿದ್ದೀನಿ. ನಾವು ನೋಡಲಿಕ್ಕೆ ಅಲ್ಲಿಂದ ಎಲ್ಲೋ ನಿಂತ್ಕೊಂಡು ದೂರದಲ್ಲಿ ನೋಡೋಕ್ಕೆ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ನನಗೆ ನಾವು ದೂರದಿಂದ ನೋಡೋಕ್ಕೆ ತುಂಬ ಸುಲಭವಾಗಿರ್ತದೆ. ಆದರೆ ಹತ್ರದಲ್ಲಿ ಜೊತೆಗಿದ್ದು ನಾವು ನೋಡಿದ್ದೀವಲ್ಲ, ಆ ಸಂಘಟನೆ ಕಟ್ಟೋದು ತುಂಬ ಕಷ್ಟ ಇದೆ. ಅಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ತಗೊಂಡು ನಮ್ಮ ದುಮ್ಮೇನಹಳ್ಳಿ ಅಶೋಕಣ್ಣವರು ಈ ಕೆಲಸನ ಮಾಡ್ತಾ ಇದ್ದಾರೆ, ಕನ್ನಡ ಕಟ್ಟೋ ಅಂತ ಕೆಲಸ ಮಾಡ್ತಾ ಇದ್ದಾರೆ. ನಾವು ಕೂಡ ನಿಮ್ಮ ಜೊತೆ ಇರ್ತೇವೆ. ಆ ತಾಯಿ ಗಂಗಮಾಳಮ್ಮನ ಆಶೀರ್ವಾದ ತಮಗೆ ಸದಾ ಇರಲಿ. ನೀವು ಇನ್ನೂ ಎತ್ತರವಾದ ಮಟ್ಟಕ್ಕೆ ಬೆಳೀಲಿ. ನಾವು ಎಲ್ಲ ಕೂಡ ನಿಮ್ಮ ಕೈ ಬಲಪಡಿಸೋ ಅಂಥ ಕೆಲಸ ಮಾಡ್ತೇವೆ. ಎಲ್ಲರೂ ಕೂಡ ಒಟ್ಟಾಗಿ ಹೋಗೋಣ. ಒಟ್ಟಾಗಿ ಹೋದರೆ ಅದೇನು ಹೆಬ್ಬೆಟ್ಟಿನ ಒಂದು ಬಲ ಹೇಗಿರ್ತದೆ ಅಂದರೆ, ಈಗ ಸಂಘಟನೆ ಕಟ್ಟೋದು ಯಾವ ಥರ ಅಂದರೆ, ಈಗ ಅವರು ಆವಾಗಲೇ ಬುದ್ಧಿಯವರು ಹೇಳ್ತಿದ್ರು, ಈಗ ಹೆಂಗಿರ್ಬೇಕು ಅಂದರೆ, ಈಗ ಸಂಘಟನೆ ವಿಚಾರಗಳನ್ನು ಕೆಲವರು ಒಂದೊಂದು ರೀತಿಯಾದಂಥ ಒಬ್ಬೊಬ್ರು ಒಂದೊಂದು ರೀತಿಯಾಗಿ ವಿಶ್ಲೇಷಣೆ ಮಾಡ್ತಾರೆ. ಈ ಅಶೋಕಣ್ಣವ್ರ ತಂಡ ಈಗ ಒಂದು ದಂಡನ ಕಾಯಕ್ಕೆ ಒಬ್ಬ ದಂಡನಾಯಕ ಬೇಕು. ಆ ದಂಡನಾಯಕ ಇದ್ದಾರೆ. ಅವರು ಹೇಗೆ ಇರಬೇಕು ಅಂದರೆ, ಕಟ್ಟಾಳುಗಳು ಕನ್ನಡ ಪರ ಸಂಘಟನೆಯವರು, ಹೋರಾಟಗಾರರು, ಅಗೋ ನೋಡು ಬೆಟ್ಟ ಅಂದರೆ ಇರೋಣ ಗುಡ್ಡುಗೆ ಮಾಡ್ಕೊಂಬಂತೀನಿ ಅನ್ನೋ ಥರ ಸಂಘಟನೆನ ಮಾಡಲಿ, ಒಳ್ಳೇದಾಗಲಿ. ಆ ದೇವಿ ಆಶೀರ್ವಾದ ಈ ಸಂಘಟನೆ ಮೇಲಿರಲಿ, ಒಳ್ಳೇದಾಗಲಿ. ನನ್ನನ್ನು ಕರೆದು ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಕೂಡ ಅಭಿನಂದಿಸ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಕನ್ನಡದ ಕಟ್ಟಾಳಾಗಿ ನಾವು ಕೆಲಸ ಮಾಡಬೇಕು. ಈ ನಿಟ್ಟಿನಲ್ಲಿ ನಮಗೆ ಸಾಕಷ್ಟು ಜವಾಬ್ದಾರಿಗಳಿದೆ. ಸಂಘಟನೆಯ ಒಂದು ದೃಷ್ಟಿಯಿಂದ ನಮ್ಮ ಪಾತ್ರ ಹಿರಿದಾದದ್ದು, ಎಲ್ಲರಿಗಿಂತಲೂ ಹಿರಿದಾದದ್ದು. ಕರ್ನಾಟಕ ಕನ್ನಡ ನಾಡಿನ ನೆಲ ಜಲ ಇದರ ಸಂಘಟನೆ ಬಗ್ಗೆ ತುಂಬ ಹೃದಯದ ಮಾತುಗಳನ್ನಾಡಿದಂಥ ಶ್ರೀಯುತ ಹರೀಶ್ ಯಾದವ್, ರಾಜ್ಯಾಧ್ಯಕ್ಷರು, ರಾಜ್ಯ ಯಾದವ ಸೇನೆ, ಇವರಿಗೆ ಮನದಾಳದ ವಂದನೆಗಳು. ಹಾಗೂ ಈ ಒಂದು ವೇದಿಕೆಯ ಪರವಾಗಿ ಆತ್ಮೀಯವಾದ ವಂದನೆಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆಯೇ ಮುಂದಿನ ಒಂದು ವಿಷಯ ಪಿರಮಿಡ್ ಧ್ಯಾನ. ಇದರ ಬಗ್ಗೆ ಚಿಕ್ಕದಾಗಿ ಒಂದು ಉಪನ್ಯಾಸ ನೀಡಲಿಕ್ಕಿದ್ದಾರೆ ರಶ್ಮಿ. ಪಿರಮಿಡ್ ಧ್ಯಾನ ವಿಶೇಷವಾದಂಥ ಒಂದು ಕಾರ್ಯಕ್ರಮ. ಅದು ಈ ಪಿರಮಿಡ್ ಧ್ಯಾನ ಹೇಗೆ, ಏನು ಎನ್ನುವ ಬಗ್ಗೆ ಎರಡು ನುಡಿಗಳನ್ನು ಆಡಲಿದ್ದಾರೆ ರಶ್ಮಿ ಉಪನ್ಯಾಸಕರು. ನಮಸ್ತೆ. ಈ ದಿನ ನಾವು ಕನ್ನಡ ರಾಜ್ಯೋತ್ಸವನ ಅದ್ಭುತವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಅದರಲ್ಲೂ ಮುಖ್ಯವಾಗಿ ಎಲ್ಲ ಗುರುಗಳ ಸಮ್ಮುಖದಲ್ಲಿ. ಮುಖ್ಯವಾಗಿ ಈ ದಿನ ನಾನು ಒಂದು ಮೆಡಿಟೇಷನ್, ಎಲ್ಲರಿಗೂ ಜೀವನದಲ್ಲಿ ಬೇಕಾಗಿರ್ತಕ್ಕಂಥ ಒಂದು ಧ್ಯಾನ ಪದ್ಧತಿ, ಇದು ಹೇಗೆ ಮಾಡೋದು ಅನ್ನೋದನ್ನು ಸಿಂಪಲ್ಲಾಗಿ ಒಂದು ಟೆಕ್ನಿಕ್ಕನ್ನು ಹೇಳ್ಕೊಡ್ತೇನೆ. ಮುಖ್ಯವಾಗಿ ಧ್ಯಾನ ಅಂತ ಒಂದು ಬಳಕೆ ಆದ ತಕ್ಷಣ ಎಲ್ಲರ ಮನಸ್ಸಿನಲ್ಲಿ ಬರೋದೇ, ಇದಕ್ಕೆ ಸನ್ಯಾಸತ್ವ ಬೇಕಾಗುತ್ತೇನೋ, ಸನ್ಯಾಸಿ ಆಗಬೇಕಾಗುತ್ತೇನೋ, ಅಥವಾ ಮನೆಯಲ್ಲಿ ಎಲ್ಲರನ್ನೂ ಬಿಟ್ಟು ಹೋಗಬೇಕಾಗುತ್ತೇನೋ. ಇದು ಹಿಂದಿನಿಂದ ನಮ್ಮ ಮನಸ್ಸಿನಲ್ಲಿ ಮೂಡಿರುವಂಥ ಒಂದು ತಪ್ಪಾದ ವಿಚಾರ, ಮಿತ್ ಅಂತ ಹೇಳ್ಬೋದು. ಹಾಗಾಗಿ ನಮ್ಮ ಗುರುಗಳು ಅಂದರೆ ಪತ್ರಿಜಿ ಗುರುಗಳು ಒಂದು ಮಾತು ಹೇಳ್ತಾರೆ, ಸಂಸಾರದಲ್ಲಿದ್ದು ನಿರ್ವಾಣ ಅಂತ. ಸಂಸಾರದಲ್ಲಿದ್ದು ನಿರ್ವಾಣ ಅಂದರೆ ಕುಟುಂಬದಲ್ಲಿದ್ದು ಕೂಡ ನಾವು ಏನಂತೀವಿ, ಆ ಧ್ಯಾನದ ಸ್ಥಿತಿಯನ್ನು ತಲುಪೋದು ಅದು ಎಲ್ಲರಿಗೂ ಸಾಧ್ಯ ಇದೆ ಅನ್ನೋದನ್ನು ಹೇಳಿದ್ರು. ಸ್ವತಃ ಅವರು ಕುಟುಂಬದಲ್ಲಿದ್ದರು, ಅವರಿಗೆ ಮದುವೆ ಆಗಿತ್ತು, ಮಕ್ಕಳಿದ್ದರು, ಆದರೆ ಧ್ಯಾನವನ್ನು ಮಾಡ್ತಾಯಿದ್ರು. ಧ್ಯಾನದಲ್ಲಿ ಏನಾಗುತ್ತೆ, ಮನಸ್ಸನ್ನು ಶೂನ್ಯ ಮಾಡೋದು ಕಷ್ಟ ಅಂತ ಅಂದ್ಕೋತೀವಿ, ಆದರೆ ಪ್ರಯತ್ನ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಸಾಧ್ಯ. ಇವನ್ ನಾವು ಕೂಡ ಎಲ್ಲರೂ ಧ್ಯಾನ ಮಾಡ್ತಾ ಇದ್ದೇವೆ. ಸರಳವಾಗಿರ್ತಕ್ಕಂಥ ಈ ಧ್ಯಾನ ಪದ್ಧತಿ ಈಗ ನೋಡ್ಬೋದು. ಏನು ಅನುರಣನ ಒಂದು ಲೇಖಕರಿದ್ದಾರಲ್ವ, ಪ್ರೀತಿ ಹಂಚಿ ಅಂತ, ಯೋಗೇಶ್ ಸರ್ ಅವರು ಬುದ್ಧನ ಬಗ್ಗೆ ತುಂಬ ಅದ್ಭುತವಾಗಿ ಹೇಳಿದ್ರು. ಅಪ್ಪೋ ದೀಪೋ ಭವ ಅನ್ನೋ ಒಂದು ಮಾತು ಹೇಳಿದ್ರು. ಅಪ್ಪೋ ದೀಪೋ ಭವ ಅಂತ ಅಂದರೆ ನಿನ್ನೊಳಗಿನ ಜ್ಯೋತಿಯನ್ನು ನೀನೇ ಬೆಳಗಿಸ್ಕೊಳ್ಬೇಕು, ಯಾರೂ ಬರಲ್ಲ ಅಂತ. ಅಂದರೆ ಅದರ ಅರ್ಥ, ಏನಾದರೂ ನಾವು ಜೀವನದಲ್ಲಿ ಸಾಧನೆ ಮಾಡಿದ್ದೀವಿ ಅಂತಂದರೆ ಅದಕ್ಕೆ ಕಾರಣ ಯಾರು ಅಂದರೆ, ಒಂದು ಹೆಜ್ಜೆ ಮುಂದಿಡೋರು ನಾವೇ. ಹೆಜ್ಜೆ ಒಂದು ಮುಂದಿಟ್ಟ ಮೇಲೆ ಇನ್ನುಳಿದಿದ್ದೆಲ್ಲದೂ ಕೂಡ ತಾನೇ ತಾನಾಗಿ ನಮಗೆ ಸಹಾಯಕ್ಕೆ ಬರೋದು ಅಂಥದ್ದು. ಅಂದರೆ ಫಸ್ಟ್ ಹೆಜ್ಜೆ ಇಟ್ಟಿದ್ದು ಯಾರು?
ನಾವೇ ಅಲ್ವಾ? ಆ ಒಂದು ಕಿಡಿ ಅನ್ನೋದು ನಮ್ಮೊಳಗಡೆನೇ ಇರುತ್ತೆ. ಅಪ್ಪೋ ದೀಪೋ ಭವ ಅಂತ ಅಂದರೆ ನಮ್ಮೊಳಗಡೆ ಇರ್ತಕ್ಕಂಥ ಆ ಜ್ಯೋತಿಯನ್ನು ನಾವೇ ಬೆಳಗಿಸ್ಕೊಳ್ಬೇಕು ಅಂತ ಅರ್ಥ. ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಧ್ಯಾನ ಪದ್ಧತಿಯನ್ನು 5,000 ವರ್ಷಗಳ ಹಿಂದೆಯೇ ನಮ್ಮ ಬುದ್ಧ ಭಗವಾನವರು ಇದನ್ನು ಹಂಚ್ತಾರೆ. ನಾವೆಲ್ಲರೂ ಪೂಜಿಸುವಂತಹ ಬಸವಣ್ಣನವರಾಗಿರ್ಬೋದು, ಶಿವ ಆಗಿರ್ಬೋದು, ಆಂಜನೇಯ ಆಗಿರ್ಬೋದು, ಋಷಿಮುನಿಗಳಾಗಿರ್ಬೋದು, ಇವರೆಲ್ಲರೂ ಮಾಡ್ತಾ ಇದ್ದಿದ್ದು ಧ್ಯಾನ. ಇವರೆಲ್ಲರೂ ಇವತ್ತು ಯಾಕೆ ಅಷ್ಟೊಂದು ಫೇಮಸ್ ಆಗಿದ್ದಾರೆ, ಎಲ್ಲರ ಬಾಯಲ್ಲೂ ಇದ್ದಾರೆ ಅಂತಂದರೆ ಅವರು ಧ್ಯಾನ ಸಾಧನೆಯನ್ನು ಮಾಡ್ತಾ ಇದ್ರು. ಶಿವ ಧ್ಯಾನದಲ್ಲಿ ಕೂತಿರ್ತಾರೆ. ಯಾಕೆ? ಅವರಿಗೆ ಕುಟುಂಬ ಇಲ್ವಾ? ಅಲ್ವಾ? ಅಂದರೆ ಏನು ಹೇಳೋಕೆ ಹೊರಟಿರೋದು ಅಂತ ಅಂದರೆ, ಧ್ಯಾನ ಮಾಡೋದು ಅಂತ ಅಂದರೆ ಸನ್ಯಾಸಿಗಳಾಗ್ಬಿಡ್ತೀವಿ ಅನ್ನೋ ಭಯದಿಂದ ಹೊರಗಡೆ ಬರಬೇಕು. ಧ್ಯಾನ ಅನ್ನೋವಂಥದ್ದು ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥದ್ದು. ಹಾಗಾಗಿ ಒಂದು ಚಿಕ್ಕ ಟೆಕ್ನಿಕ್ ಏನು ಅಂತ ಅಂದರೆ, ಅದರಲ್ಲಿ ಎಷ್ಟೊಂದು ವಿಧಾನಗಳಿವೆ. ಶಿವ ಪಾರ್ವತಿಗೆ 112 ವಿಧಾನಗಳಲ್ಲಿ ಧ್ಯಾನದ ಸ್ಥಿತಿಯನ್ನು ತಲುಪುವಂಥದ್ದು, ಸಮಾಧಿ ಸ್ಥಿತಿಯನ್ನು ತಲುಪುವಂಥದ್ದನ್ನು ಹೇಳ್ಕೊಡ್ತಾರೆ. ಆದರೆ ಅಷ್ಟೊಂದನ್ನು ಕಲಿಯೋ ಅವಶ್ಯಕತೆ ಇದೆಯಾ? ಅದರಲ್ಲಿ ಒಂದು ಸರಳವಾಗಿರುವಂಥದ್ದು ಆನಾಪಾನ ಸತಿ ಧ್ಯಾನ. ಆನ ಅಂದರೆ ಒಳ ಹೋಗುತ್ತಿರುವ ಉಸಿರು, ಅಪಾನ ಅಂದರೆ ಹೊರ ಬರುತ್ತಿರುವ ಉಸಿರು, ಅದನ್ನು ಗಮನಿಸುವುದೇ ಸತಿ. ಹೇಗಂದರೆ ಉಸಿರಾಡ್ತಾ ಇದ್ದರೆ ಶಿವ, ಉಸಿರು ನಿಂತರೆ ಶವ ಅಂತೀವಿ ಅಲ್ವಾ? ಹಾಗೆ ನಮ್ಮ ಉಸಿರಾಟದ ಪದ್ಧತಿ ಇದೆಯಲ್ವಾ, ಅದು ತುಂಬ ಮುಖ್ಯ ಆಗಿರುವಂಥದ್ದು. ಹಾಗಾಗಿ ನಾವು ಉಸಿರಾಟ ಕ್ರಿಯೆನ ಒಂದು ಚಿಕ್ಕದಾಗಿ ಪ್ರಾಕ್ಟಿಕಲ್ಲಾಗಿ ನಾವು ಇವಾಗ ಮಾಡೋಣ. ಎಲ್ಲರೂ ಕೂಡ ಕಾಲನ್ನು ಕ್ರಾಸ್ ಮಾಡಿ, ಹೀಗೆ ಕೇವಲ 2 ನಿಮಿಷಗಳ ಧ್ಯಾನ. ಕಾಲನ್ನು ಕ್ರಾಸ್ ಮಾಡಿ ಬೆರಳೊಳಗೆ ಬೆರಳನ್ನು ಸೇರಿಸಿ ತೊಡೆ ಮೇಲೆ ಇಟ್ಕೊಳ್ಳೋಣ. ಹಗುರವಾಗಿ ಕಣ್ಗಳನ್ನು ಮುಚ್ಚೋಣ. ಪ್ರತಿಯೊಬ್ಬರು ಕಣ್ಗಳನ್ನು ಮುಚ್ಚೋಣ. ಸ್ಪೆಕ್ಟ್ ಇದ್ದರೆ ಅದನ್ನು ತೆಗಿರಿ, ರಿಮೂವ್ ಮಾಡಿ, ಸ್ಪೆಕ್ಟನ್ನು ತೆಗಿರಿ. ಕೇವಲ 5 ನಿಮಿಷಗಳ ಆಳವಾದ ಧ್ಯಾನವನ್ನು ಮಾಡೋಣ. ಇದು ಪ್ರಾಕ್ಟಿಕಲ್. ಇದನ್ನು ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಪ್ರತಿದಿನ ತಪ್ಪದೆ ಮಾಡಬೇಕಾಗಿರುವಂಥದ್ದು. ಪ್ರತಿಯೊಬ್ಬರು ಕಣ್ಗಳನ್ನು ಮುಚ್ಚೋಣ. ಉಸಿರಾಟದ ಮೇಲೆ ಗಮನ. ನಮ್ಮ ಒಳ ಬರುತ್ತಿರುವ ಉಸಿರು ಮತ್ತು ಹೊರ ಬಿಡುತ್ತಿರುವ ಉಸಿರನ್ನಷ್ಟೇ ಗಮನಿಸೋಣ. ಧ್ಯಾನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ. ಯಾವುದೇ ಆಲೋಚನೆಗಳನ್ನು ಮಾಡೋದು ಬೇಡ. ಆಲೋಚನೆಗಳು ಬಂದಲ್ಲಿ ಉಸಿರಾಟದ ಮೇಲೆ ಗಮನವನ್ನು ಹರಿಸೋಣ ಮಾಸ್ಟರ್ಸ್. ಕೇವಲ 2 ನಿಮಿಷಗಳಿವೆ. ಆಳವಾದ ಧ್ಯಾನದ ಸ್ಥಿತಿಗೆ ಹೋಗೋಣ. ಉಸಿರಾಟದ ಮೇಲೆ ಗಮನ. ನಿಧಾನವಾಗಿ ಪ್ರಜ್ಞಾಸ್ಥಿತಿಗೆ ಬರೋಣ. ಕೈ ಬೆರಳುಗಳನ್ನು ಬಿಡಿಸ್ಕೊಂಡು ಕಣ್ಮುಂದೆ ತನ್ನಿ. ಕಣ್ಣಿನ ದೃಷ್ಟಿ ಕೈಗಳ ಮೇಲೆ. ಅದ್ಭುತವಾಗಿ ಎಲ್ಲರೂ ಕೂಡ ಮೆಡಿಟೇಷನ್ ಮಾಡಿದ್ರಿ. ಇಂಥ ಒಂದು ಅದ್ಭುತವಾದ ಧ್ಯಾನವನ್ನು ಹೇಳಿಕೊಟ್ಟಂಥ ಗುರುಗಳಿಗೆ ಒಂದು ಚಪ್ಪಾಳೆ. ಅದ್ಭುತವಾಗಿ ಮಾಡಿದ್ರಿ. ಈಗ ನಮಗೆ ಗೊತ್ತಿರೋ ಅಂಥದ್ದು
ಯೋಗ ದಿನ ಅನ್ನುವಂಥದ್ದನ್ನು ಜೂನ್ 21 ವಿಶ್ವ ಯೋಗ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಲ್ವ, 11ನೇ ಯೋಗ ದಿನಾಚರಣೆಯನ್ನು ನಾವು ಮಾಡಿದ್ವಿ. ಅದೇ ಥರ ವಿಶ್ವಸಂಸ್ಥೆ ಮೆಡಿಟೇಷನ್ ಡೇ ಕೂಡ ಮಾಡಿದ್ದಾರೆ. ಕಳೆದ ವರ್ಷ 2024ನೇ ಇಸ್ವಿಯಲ್ಲಿ ಮೊದಲ ಧ್ಯಾನ ದಿನವನ್ನು ಮಾಡಿದ್ವಿ. ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ. ಇದು 2ನೇಯ ಧ್ಯಾನ ದಿನ ಈ ವರ್ಷ 2025 ನಮ್ಮ ಚಿತ್ರದುರ್ಗದಲ್ಲಿ ಮುರುಘಾ ಮಠದಲ್ಲಿ ಬಸವಕುಮಾರ ಸ್ವಾಮೀಜಿಗಳ ಸಮ್ಮುಖದಲ್ಲಿ ಒಂದು ವಿಶ್ವ ಧ್ಯಾನ ದಿನವನ್ನು ಆಚರಣೆ ಮಾಡೋ ಒಂದು ಪ್ರಯುಕ್ತವಾಗಿ ನಿಮ್ಮನ್ನೆಲ್ಲರೂ ಕೂಡ ಆಹ್ವಾನ ಮಾಡಬೇಕು ಅನ್ನೋ ಒಂದು ಸದುದ್ದೇಶದಿಂದ ನಾನು ನಿಮ್ಮನ್ನೆಲ್ಲರನ್ನೂ ಕೂಡ ಇನ್ವೈಟ್ ಮಾಡ್ತಾ ಇದ್ದೇನೆ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಆ ದಿನ ಭಾಗವಹಿಸಿ ಇಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಧ್ಯಾನವನ್ನು ಮಾಡಬೇಕು ಅಂತ ಕೇಳ್ಕೊತೀನಿ. ಆ ದಿನ 1.5 ಗಂಟೆ ಮ್ಯೂಸಿಕ್ ಮೆಡಿಟೇಷನ್ ಇರುತ್ತೆ. ಅಂದರೆ ಮ್ಯೂಸಿಕ್ಕನ್ನು ಲೈವ್ ಆಗಿ ನುಡಿಸ್ತಾರೆ. ಅಂದರೆ ಯಾಕೆ ಈ ಧ್ಯಾನ ಮಾಡಬೇಕು ಅಂತಂದರೆ, ಈಗಿನ ಒತ್ತಡದ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಮಾನಸಿಕ ಶಾಂತಿ, ನೆಮ್ಮದಿ ಬೇಕಾಗಿದೆ. ಕೇವಲ 3 ವರ್ಷದ ಮಗು ತಾನು ವಿಡಿಯೋ ಮಾಡಿ ಹಾಕಿರೋವಂಥದ್ದಕ್ಕೆ ಲೈಕು ಶೇರು ಬಂದಿಲ್ಲ ಅಂತ ಸಾವನ್ನಪ್ಪಿದ್ದಾಳೆ ದುಃಖದಿಂದ. ಆಕೆಗೆ ಅವಳ ಒಳಗಡೆ ಎಷ್ಟು ಬೇಜಾರು ಇದೆ ನೋಡಿ. ಒಂದು ಕೇವಲ 3 ವರ್ಷದ ಮಗುಗೆ ಇದನ್ನೆಲ್ಲ ಸಹಿಸ್ಕೊಳಕ್ಕಾಗ್ತಾ ಇಲ್ಲ ಅಂತಂದರೆ ಮನಸ್ಥಿತಿ ಎಷ್ಟು ಗಂಭೀರ ಆಗ್ತಾ ಇದೆ ಅಂತ. ಈಗಿನ ಮಕ್ಕಳನ್ನು ಮೇಂಟೈನ್ ಮಾಡಲಿಕ್ಕೆ ತಾಯಿಯಂದ್ರಿಗೆ ಸಾಧ್ಯ ಆಗ್ತಾ ಇಲ್ಲ. ಡಿವೋರ್ಸ್ ಹೆಚ್ಚಾಗ್ತಾ ಇದೆ, ಅಸಮಾಧಾನ, ದುಃಖ ಹೆಚ್ಚಾಗ್ತಾ ಇದೆ. ಈ ಭೌತಿಕ ಲೋಕದ ವಸ್ತುಗಳ ಹಿಂದೆ ಬೀಳೋದು ಹೆಚ್ಚಾಗ್ತಾ ಇದೆ. ಇದೆಲ್ಲದೂ ಕೂಡ ಒಂದು ಸುಸ್ಥಿರ ಸ್ಥಿತಿಗೆ ಬರಬೇಕು ಅಂತಂದರೆ ಏನು ಮಾಡಬೇಕು? ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಅವರವರ ಏಜು ಎಷ್ಟಿರುತ್ತೋ ಅಷ್ಟು ನಿಮಿಷಗಳ ಕಾಲ, 10 ವರ್ಷ ಇದ್ದರೆ 10 ನಿಮಿಷ, 20 ವರ್ಷ ಇದ್ದರೆ 20 ನಿಮಿಷ, ಹಾಗೆ 50 ವರ್ಷ ಇದ್ದರೆ 50 ನಿಮಿಷ, ಪ್ರತಿದಿನ ಎಷ್ಟು ಅವರ ಏಜ್ ಇರುತ್ತೋ ಅಷ್ಟು ಸಮಯಗಳ ಕಾಲ ಅವರು ಅವರಿಗೋಸ್ಕರ ಸಮಯವನ್ನು ಕೊಟ್ಟರೆ ಖಂಡಿತವಾಗಿಯೂ ಈ ಒತ್ತಡದ ಜೀವನದಿಂದ ಹೊರಗಡೆ ಬರಬಹುದು. ಪ್ರತಿಯೊಬ್ಬರಿಗೂ ಒತ್ತಡ ಇದೆ. ರಾಜಕಾರಣಿಗಳಾಗಿರ್ಬೋದು, ಗುರುಗಳಾಗಿರಬಹುದು, ಸ್ಟೂಡೆಂಟ್ಸ್ ಆಗಿರಬಹುದು, ಕೆಲಸ ಮಾಡ್ತಾ ಇರೋರಾಗಿರ್ಬೋದು, ಪ್ರತಿ ಹಂತದಲ್ಲೂ ಕೂಡ ಎಲ್ಲರಿಗೂ ಕೂಡ ಒತ್ತಡ ಇದೆ. ಹಾಗಾಗಿ ಎಲ್ಲರೂ ಕೂಡ ಧ್ಯಾನ ಮಾಡೋಣ. ಈ ಒಂದು ಸಿಂಪಲ್ ಆದ ಧ್ಯಾನ ಪದ್ಧತಿಯನ್ನು ಪ್ರತಿಯೊಬ್ಬರೂ ಕೂಡ ಅವರವರ ಮನೆಯಲ್ಲಿ ಮಾಡಬಹುದು. ಧ್ಯಾನದ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡಿದಂಥವರು ರಶ್ಮಿ ಹೇಳ್ತಾ ಇದ್ದೇವೆ. ಈಗ ಸನ್ಮಾನ್ಯ ಶ್ರೀ ದೇವಾನಂದ್, ಬಿಜೆಪಿ ತಾಲೂಕು ಅಧ್ಯಕ್ಷರು, ಕಡೂರು, ಇವರಿಂದ ಶ್ರೀ ದೇವಾನಂದ್ ಇವರು. ಅರಸು ಮುನಿದರೆ ನಾಡೊಳಗಿರಬಾರದಯ್ಯ, ಗಂಡ ಮುನಿದರೆ ಹೆಂಡತಿಯಾಗಿರಬಾರದಯ್ಯ, ಜಂಗಮ ಮುನಿದರೆ ನಾನೆಂತೂ ಬದುಕುವೆನಯ್ಯ. ಬಹುಶಃ ಬುದ್ಧಿಯವರು ಈಗಾಗಲೇ ಸಮಯ ಆಗಿದೆ ಅಂತ ಸೂಚನೆ ಕೊಡ್ತಾಯಿದ್ರು. ಜಾಸ್ತಿ ಹೊತ್ತು ಮಾತಾಡೋದ್ರಲ್ಲಿ ಏನಿಲ್ಲ, ಯಾಕೆಂದರೆ ಈ ಕಾರ್ಯಕ್ರಮ 2 ದಿನ ಆಗಬೇಕಾಯ್ತು ಅಂತ ಕಾಣುತ್ತೆ. ಪ್ರಿಂಟ್ ನೋಡಿದರೆ ಇನ್ನೂ ಇದರಲ್ಲಿ ಸಾಕಷ್ಟು ವಿಷಯಗಳಿದೆ. ಇನ್ನೂ ಆರೋಗ್ಯ ತಪಾಸಣಾ ಶಿಬಿರದ ಕಾರ್ಯಕ್ರಮ ಇದೆ ಮತ್ತು ಕಲಾವಿದರಿದ್ದಾರೆ. ಇನ್ನೂ ಕೂಡ ಉಪನ್ಯಾಸಕರು ಶ್ರೀನಿವಾಸ್ ಉಪನ್ಯಾಸಕರಿದ್ದಾರೆ, ಇವರಿದ್ದಾರೆ. ಇನ್ನೂ ಬಹುಶಃ ಇದು 2 ದಿವಸ ಕಾರ್ಯಕ್ರಮ ನಡೆಯಬೇಕಾಯ್ತು ಅಂತ ಕಾಣುತ್ತೆ. ಹಾಗಾಗಿ ಸಮಯದ ಅಭಾವ ಆದರೂ ಕೂಡ ಏನಿವತ್ತು ಭಾಳ ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ವೇದಿಕೆ ಕಲ್ಯಾಣ ಏನು 12ನೇ ಶತಮಾನದಲ್ಲಿ ಬಸವಣ್ಣವರು ಏನು ಹೇಳಿದ್ರು ಕಲ್ಯಾಣ ಅಂತಕ್ಕಂಥದ್ದನ್ನು ಕಲ್ಯಾಣ ಕರ್ನಾಟಕ ವೇದಿಕೆಯನ್ನು ಇವತ್ತು ಮಾಡಿ ಈ ಒಂದು ನಿಟ್ಟಿನಲ್ಲಿ ಇವತ್ತು ರಾಜ್ಯೋತ್ಸವ 70ನೇ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಅದು ಕಡೂರಿನ ತಾಲೂಕಿನಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರುವ ಪರಮಪೂಜ್ಯ ಎಲ್ಲ ಪರಮಪೂಜ್ಯರಲ್ಲಿ ನಾನು ಭಕ್ತಿಪೂರ್ವಕವಾಗಿ ವಂದಿಸಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಿಗೆ ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಪ್ರಶಸ್ತಿ ಪುರಸ್ಕೃತರು, ಹಿರಿಯರು ಮತ್ತು ಎಲ್ಲ ಕನ್ನಡ ಮನಸ್ಸುಗಳಿಗೆ ನಾನು ವಂದಿಸಿ, ಬಹುಶಃ ಅನುರಣನ ಪುಸ್ತಕವನ್ನು ಬಿಡುಗಡೆ ಮಾಡಿದಂಥ ಯೋಗೀಶ್ ಅವರು ಭಾಳ ತುಂಬ ಖುಷಿಯಾಯಿತು. ಯೋಗೀಶ್ ಅಣ್ಣರು ಅವರಿಗೆ ನಾನು ವೈಯಕ್ತಿಕವಾಗಿ ನಾನು ಇದು ಏಕೆಂದರೆ ಯಾವುದೇ ವಿಷಯವನ್ನು ಕೂಡ ನಾವು ಮಾತಾಡೋದು ದೊಡ್ಡದಲ್ಲ, ಅದನ್ನು ಆಚರಣೆ ಮಾಡಬೇಕು. ನಾನು ಕೂಡ ಪುಸ್ತಕವನ್ನು ಓದಲಿಕ್ಕೆ ಆಗ್ತಾಯಿಲ್ಲ. ಮೊನ್ನೆ ನಮ್ಮ ಸಿಂಗಡಿಗೆರೆ ಶಶಿನ ಒಬ್ಬ ಹುಡುಗ ನಾನು ಒಂದು ಸಾಹಿತ್ಯ ಪರಿಷತ್ ಕಾರ್ಯಕ್ರಮ ಕರ್ಕೊಂಡು ಹೋಗೋಣ ಅಭೂತಪೂರ್ವ ಅನ್ನೋಂಥ ಪುಸ್ತಕ ಕೊಟ್ಟು, ಅಣ್ಣ ನೀನು ಓದಲೇಬೇಕು, ನೀನು ಓದದೆ ಹೋದ್ರೆ ನಾನು ನೀನು ಮಾತಾಡ್ಸಲ್ಲ ಅಂತ ಕಂಡೀಷನ್ ಹಾಕಿದ್ದಾನೆ. ಆದರೆ ನಾನು ಸಮಯದಲ್ಲಿ ರಾತ್ರಿ ಹೋಗಿ 9 ರಿಂದ 10 ಗಂಟೆ ಸಮಯದಲ್ಲಿ ಓದ್ತಾ ಇದ್ದೀನಿ, ಅರ್ಧ ಕೂಡ ಓದೋಕ್ಕಾಗಿಲ್ಲ. ಆದರೆ ಮೊನ್ನೆ ಕೂಡ ನಮ್ಮ ಕುಪ್ಪಾಳ ಶಾಂತಕುಮಾರ್ ಅಂತ ಬಹುಶಃ ಇಲ್ಲಿ ಬಂದಾರ ಅವರು ಒಂದು ಸಣ್ಣದೊಂದು ನಾಟಕ ಬರ್ದಿನಣ್ಣ, ಇದನ್ನು ಓದಿದರೆ
ಪ್ರಿಂಟ್ ಹಾಕ್ಸ್ತೀನಿ ಅಂತ ಅವರು ಕೂಡ ಕೊಟ್ಟರೆ ಸಮಯದ ಅಭಾವ. ಆದರೂ ಕೂಡ ನಾನು ವೈಯಕ್ತಿಕವಾಗಿ ನಮ್ಮ ಗುರುಗಳ ಸಮ್ಮುಖದಲ್ಲಿ ಇರ್ತಕ್ಕಂಥದ್ದು ಈ ಅನುರಣನ ಪುಸ್ತಕವನ್ನು ನಾನು ಓದ್ತೀನಿ ಮತ್ತು ಇದರ ಪೂರ್ಣ ಅರ್ಥವನ್ನು ತಿಳ್ಕೊಂಡು ಈ ಪುಸ್ತಕವನ್ನು ನಾನು ಕೂಡ ಕೆಲವು ಕಾಪಿಗಳನ್ನು ನನಗೆ ಕೊಟ್ಟರೆ ಅದನ್ನು ನಾನು ಕೆಲವರಿಗೆಲ್ಲ ಕೊಟ್ಟು ಈ ಅನುರಣನ ಪುಸ್ತಕ ಪ್ರಚಾರ ಮಾಡಲಿಕ್ಕೆ ನಾನು ಸಹಕಾರಿ ಆಗ್ತೀನಿ ಅಂತ ವೈಯಕ್ತಿಕವಾಗಿ ಹೇಳ್ತಾ ಮತ್ತೊಮ್ಮೆ ಅವರಿಗೆ ತಗ್ಗಿಹಳ್ಳಿ ಯೋಗೀಶ್ ಅವರಿಗೆ ಶುಭವಾಗಲಿ, ಮುಂದೆ ಅವರು ಈಗ ಬೆಳೀತಿರ್ತಕ್ಕಂಥ ಕವಿ ಒಳ್ಳೆಯದಾಗಲಿ ಅಂತ ಶುಭವನ್ನು ಹಾರೈಸಿ, ನಂತರ ಮತ್ತೊಂದು ವಿಷಯ ಯೋಗದ ಬಗ್ಗೆ ತಾಯಿ ಹೇಳ್ತಾಯಿದ್ರು ರಶ್ಮಿ ಅವರು. 1 ಹೊತ್ತು ಉಂಡವನು ಯೋಗಿ, 2 ಹೊತ್ತು ಉಂಡವನು ಭೋಗಿ, 3 ಹೊತ್ತು ಉಂಡವನು ರೋಗಿ, 4 ಹೊತ್ತು ಉಂಡವನು ಎಳ್ಕೊಂಡು ಹೋಗಿ ಅಂತ. ಬಹುಶಃ ಯೋಗ ಮಾಡಲಿಕ್ಕೆ ನಾವು ಮೊದಲು ಆಹಾರ ಪದ್ಧತಿಯನ್ನು ನಾವು ಸರಿಪಡಿಸ್ಕೊಳ್ಬೇಕಾಗಿದೆ. ನಾನು ಈಗ ತಾನೇ ಹೇಳ್ತಾ ಇದ್ದೆ, ನಾನು ಶ್ರೀನಿವಾಸಣ್ಣ ಕೈಲಿ, ಅಣ್ಣ ಹೊಟ್ಟೆ ಶಿವ ಇದು ಏನು ಮಾಡೋಣ ಅಂತ. ಇಲ್ಲಿ ಬಾಳೆಹಣ್ಣು ಇಟ್ಟಿದ್ರು, ಆ ತಾಯಿ ಸಾವಿತ್ರ ಮೊದಲು ತಾಂಡೋಗ್ಬಿಡ್ತು. ಅಣ್ಣ ಇದೇನು ತಿನ್ನೋಣ ಅಂತಿದ್ದೆ ನೋಡೋಣ, ಮೊದಲು ತಾಂಡೋಗ್ಬಿಡ್ತಾರಣ್ಣ ಅಂತ. ನಾನು ಸೀನಣ್ಣ ಸುಮ್ಮನೆ ನಗ್ತಾ ಇದ್ದಿಬ್ರು. ಹಾಗಾಗಿ ಏನು ಊಟದ ಸಮಯ ಇವತ್ತು ಸಮಯಕ್ಕೆ ಸರಿಯಾಗಿ ಆಗಲಿಲ್ಲ ಅನ್ನೋದು ಎಲ್ಲದೂ ಕೂಡ ವ್ಯತ್ಯಾಸ ಆಗುತ್ತೆ. ಬಹುಶಃ 11 ಗಂಟೆಗೆ ಅಂತಿತ್ತು, ಯಾರು ಸಮಯ ಪರಿಪಾಲನೆ ಮಾಡ್ತಾಯಿದ್ರು ಹೇಳ್ರಿ? ನಾನು ಕೂಡ ಮಾಡೋಕ್ಕಾಗ್ತಾಯಿಲ್ಲ. ನಾನು ಸಂಘಟನೆಯಲ್ಲಿರ್ತಕ್ಕಂಥದ್ದು, ನಾವು ಫೋನ್ ಮಾಡಿ ಕೇಳ್ತಾರೆ, ಅಣ್ಣ ಎಷ್ಟೊತ್ತಿಗೆ ಅಣ್ಣ ಕಾರ್ಯಕ್ರಮ ಅಂತಾರೆ. ಈಗ 11 ಗಂಟೆ ಕಣಪ್ಪ ಅಂತಾರೆ. ಮತ್ತೆ ಫೋನ್ ಮಾಡ್ತಾನೆ, ಅಣ್ಣ ಎಲ್ಲ ಬಂದಾರಣ್ಣ ಅಂತಾನೆ. ಮತ್ತೆ ಫೋನ್ ಮಾಡ್ತಾನೆ, ಅಣ್ಣ ಯಾರ್ಯಾರು ಬಂದಾರಣ್ಣ ಅಂತಾನೆ. ಆಮೇಲೆ ಮತ್ತೆ ಫೋನ್ ಮಾಡಿ ಎಲ್ಲ ಮುಗಿತಾನಣ್ಣ ಅಂತಾನೆ. ಅವ್ನು ಬರೋಲ್ಲ ಕಾರ್ಯಕ್ರಮಕ್ಕೆ. ಇದು ನಮ್ಮಲ್ಲಿರ್ತಕ್ಕಂಥ ಸಮಯ ಪರಿಪಾಲನೆ ಯಾರಿಗೂ ಕೂಡ ಬೇಕಾಗಿಲ್ಲ. ನಾವು ಯಾರು ಸಮಯ ಪರಿಪಾಲನೆ ಮಾಡ್ತೀವೋ ಆವಾಗ ನಾವು ಕಾರ್ಯಕ್ರಮ ಯಶಸ್ವಿ ಆಗುತ್ತೆ, ಎಲ್ಲದೂ ಕೂಡ ನಾವು ಯಶಸ್ವಿ ಆಗ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾ, ಬಹುಶಃ ಈ ಒಂದು ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ. ಭಾಳ ಸಮಯ ಆಗಿದೆ. ನಮ್ಮ ಸೀನಣ್ಣವರು ಕೂಡ ಜಿಲ್ಲಾಧ್ಯಕ್ಷರು ನಮಗೆ ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ. ಎಲ್ಲರೂ ಕೂಡ ಮಾತಾಡಲಿ. ಮತ್ತು ಏನು ನಮ್ಮ ದುಮ್ಮೆನಹಳ್ಳಿ ಅಶೋಕಣ್ಣವರು, ಅವರ ಹೆಸರನ್ನು ಹೇಳಲೇಬೇಕು. ಬಹುಶಃ ಅವರು ನಮಗೆ ದುಮ್ಮೆನಹಳ್ಳಿ ಅಶೋಕಣ್ಣ ಪರಿಚಯ ಇರಲಿಲ್ಲ, ನಮ್ಮೂರು ಅಳಿಯ ಲೋಕೇಶ್ ಅವರ ಹೆಸರು ಹೇಳಲೇಬೇಕು. ಅವರು ನನಗೆ ಪರಿಚಯವನ್ನು ಮಾಡಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅನ್ನೋ ಸಂದರ್ಭದಲ್ಲಿ ಹೇಳಿದರು. ಹಾಗಾಗಿ ನಮ್ಮ ಮಾಜಿ ಶಾಸಕರು ಬೆಳ್ಳಿ ಪ್ರಕಾಶ್ ಅವರು ಕೂಡ ಇದಕ್ಕೆ ಸಹಕಾರವನ್ನು ಮಾಡಿದ್ದಾರೆ. ಅವರು ಅನುಪಸ್ಥಿತಿಯಲ್ಲಿ ನೀವು ಆ ಕಾರ್ಯಕ್ರಮಕ್ಕೆ ಹೋಗಿ ಬಾ ಅನ್ನೋಂಥ ದೃಷ್ಟಿಯಿಂದ ಹೇಳಿದ ಸಂದರ್ಭದಲ್ಲಿ ಈ ರಾಜ್ಯೋತ್ಸವ 70ನೇ ರಾಜ್ಯೋತ್ಸವದ ತಮಗೆ ಶುಭಾಶಯನ. ಮತ್ತು ಏನು ಈ ಕಲ್ಯಾಣ ಕರ್ನಾಟಕ ವೇದಿಕೆ ಮುಂದೆ ದೊಡ್ಡ ಸಂಘಟನೆಯಾಗಿ ಬೆಳೀಲಿ, ಕನ್ನಡ ಮನಸ್ಸುಗಳನ್ನು ಈ ಕನ್ನಡವನ್ನು ಉಳಿಸಲಿಕ್ಕೆ, ಬೆಳೆಸಲಿಕ್ಕೆ ಮತ್ತು ಪೋಷಿಸಲಿಕ್ಕೆ, ನೆಲ ಜಲ ಸಂರಕ್ಷಣೆಗಾಗಿ ಕೆಲಸವನ್ನು ಮಾಡಲಿ ಅನ್ನೋಂಥ ಮಾತನ್ನು ನಾನು ಶುಭವನ್ನು ಹಾರೈಸಿ, ಮತ್ತೊಮ್ಮೆ ಎಲ್ಲ ಇನ್ನೊಂದು ವಿಶೇಷ ಅಂದರೆ ಪ್ರಶಸ್ತಿ ಪುರಸ್ಕೃತರು. ಬಹುಶಃ ಎಲ್ಲರಿಗೂ ಕೂಡ ಪ್ರಶಸ್ತಿ ಬಾಜ ನಮ್ಮ ಹಿರಿಯರಾದ ಪಂಚನಹಳ್ಳಿ ಪಾಪಣ್ಣ, ನಮ್ಮ ಲಾಯರು, ನಮ್ಮ ಈ ಚೌಡಿಪಾಳ್ಯದ ನಮ್ಮ ನಮ್ಮ ಹೆಸರು ಸಿದ್ದಣ್ಣವರು, ಮತ್ತು ನಮ್ಮ ಕುಮಾರ ನಾಯಕರು, ಎಲ್ಲ ಹಿರಿಯರು, ಭಾಳಷ್ಟು ಜನ ಹೆಣ್ಮಕ್ಳು, ತಾಯಿ ಅಜ್ಜಿ ಬಂದಿದೆ, ಎಲ್ಲರೂ ಬಂದಿದ್ದಾರೆ. ಅವ್ರಿಗೆಲ್ಲರೂ ಕೂಡ ಪ್ರಶಸ್ತಿಯನ್ನು ಕೊಡಲಿ. ಮತ್ತು ನಮ್ಮ ಯಾದವ್ ಅವರು, ಹರೀಶ್ ಯಾದವ್ ಅವರು ತುಂಬ ಚೆನ್ನಾಗಿ ಸಂಘಟನೆ ಬಗ್ಗೆ ಮಾತಾಡಿದರು. ತುಂಬ ಖುಷಿ ಆಯಿತು. ಅವರು ಗಂಗಮಾಳಮ್ಮ ದೇವಸ್ಥಾನ ದೇವ್ರು ಕರ್ಕೊಂಬಂದಾಗ ನಾನು ಕೂಡ ಹೋಗಿ ಆ ದೇವರನ್ನ ನಮ್ಮ ತಾಲೂಕು ವತಿಯಿಂದ ನಾನು ಸ್ವಾಗತಿಸಿದ್ದೆ. ಅವ್ರಿಗೂ ಕೂಡ ಶುಭ ಆಗಲಿ ಅನ್ನೋಂಥದ್ದು. ಮತ್ತು ವೇದಿಕೆ ಬರ್ತಕ್ಕಂಥ ಹಿರಿಯರು ಕೆಲವರೆಲ್ಲ ಪರಿಚಯ ಇಲ್ಲ, ಆದರೂ ಕೂಡ ಅವರೆಲ್ಲರಿಗೂ ಶುಭವನ್ನು ಹಾರೈಸಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ಮತ್ತೊಮ್ಮೆ ಹೇಳಿ, ಕಲಾವಿದರು ಬಂದಿದ್ದಾರೆ, ಅವ್ರಿಗೆ ಅವಕಾಶ ಕೊಡೋಣ ಅಂತೇಳಿ ಒಂದ್ಸಿ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ದೇವಾನಂದ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಹಾಗೂ ವೇದಿಕೆಯ ವತಿಯಿಂದ ಆತ್ಮೀಯವಾದ ನಮನಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು. ಮುಂದಿನ ಒಂದು ಕಾರ್ಯಕ್ರಮ ಪ್ರಶಸ್ತಿ ಪ್ರದಾನ, ಅದರಲ್ಲಿ ಮುಖ್ಯವಾಗಿ ನಿಜವಾಗ್ಲೂ ನಿಮ್ಮ ಎಲ್ಲರ ತಾಳ್ಮೆಗೆ ನಾವು ಮೆಚ್ಚಬೇಕಾದ್ದು. ಬೆಳಗ್ಗಿಂದ ಒಂದೇ ಸ್ಥಳದಲ್ಲಿ ಕೂತು ಎಲ್ಲರ ಮಾತುಗಳನ್ನು ತಾವು ಆಲಿಸ್ತಾ ಇದ್ದೀರಿ. ನಿಜವಾಗ್ಲೂ ಈ ಒಂದು ಬಿಸಿಲಿನಲ್ಲಿ ತಾವು ಕೂತು ಒಳಗಡೆ ಸೆಕೆ ಆಗ್ತಾ ಇದೆ, ಆದರೂ ಕೂಡ ನಿಮ್ಮೆಲ್ಲರ ತಾಳ್ಮೆಗೆ ಮೆಚ್ಚುವಂಥ ವಿಷಯ. ಶ್ರೀ ಕುಮಾರ್ ಕಣಕಟ್ಟೆ ಇವರಿಂದ ಒಂದು ಗೀತ ಗಾಯನ ಪ್ರಸ್ತುತಿ ಈಗ ನಮ್ಮೆಲ್ಲರ ಮುಂದೆ. ಉದಯ ಶಿವ ಮನಸ್ಸು ಕನ್ನಡ ಕರ್ನಾಟಕ ಉದಯ ಶಿವ ಮಾರಿಸು ಕನ್ನಡ ನಿಂದಿಮವ.
ನೀರನ್ನು ಪಡೆದೆ ಚರಿಸು ಕೈಯಾಡುವರನ್ನು ಕೂಡಿಸಿ ಒಲಿಸು ಸತ್ತಂದಿಗರನ್ನು ಪಡೆದೆ ಚರಿಸು ಕೈಯಾಡುವರನ್ನು ಕೂಡಿಸಿ ಒಲಿಸು ಹೊಟ್ಟೆ ಕಿಂಚಿಗೆ ಕಣ್ಣೀರು ಸುರಿಸು ಹೊಟ್ಟೆ ಕಿಂಚಿಗೆ ಕಣ್ಣೀರು ಸುರಿಸು ಒಟ್ಟಿಗೆ ಬಾಳಲಿ ಹರಿಸು ನಡನಿ ನಿಮ್ಮವ ಇವ ಪಾಸು ಕನ್ನಡ ನಿಮ್ಮವ ಮಂಗಳದ ಹೊದಿಮನೆಯಲ್ಲಿ ಸಂತರರ ಆಟದಲ್ಲಿ ಸರ್ವೋದಯವಾಗಲಿ ಸಂದರ್ಭದಲ್ಲಿ ಸರ್ವೋದಯವಾಗಲಿ ನಿಮ್ಮವ ಕರ್ನಾಟಕುದಯ ಶಿವ ಪಾಲಿತು ಕನ್ನಡ ನಿಮ್ಮವ ಪಾಲಿತು ಕನ್ನಡ ನಿಮ್ಮವ ಪಾಲಿತು ಕನ್ನಡ ನಿಮ್ಮವ. ತುಂಬಾ ಅತ್ಯದ್ಭುತವಾಗಿ ಮೂಡಿಬಂತು ಇವರ ಸಿರಿಕಂಠದಲ್ಲಿ ಬಾರಿಸು ಕನ್ನಡ ಡಿಂಡಿಮ ಅಂತಕ್ಕಂಥ ಒಂದು ಹಾಡಿಗೆ. ಇನ್ನೊಮ್ಮೆ ಬರಲಿ ಜೋರಾದ ಚಪ್ಪಾಳೆ ಶಿವಕುಮಾರ್ ಕಣಕಟ್ಟೆ ಇವರಿಗೆ. ಸನ್ಮಾನ ಕೊಟ್ಬಿಡು ಪತ್ರಕರ್ತರಿಗೆ ಇನ್ನೊಂದು 5 ಚೇರ್ ಮುಂದಿನ ಕಾರ್ಯಕ್ರಮ ಗೀತೆ ಅಕ್ಕನ ಬಳಗದ ತಂಡದವರು ಕಡೂರು ಇವರಿಂದ. ದಯಮಾಡಿ ತಂಡದ ಸದಸ್ಯರೆಲ್ಲರೂ ಕೂಡ ವೇದಿಕೆಗೆ ಬರಬೇಕು ಅಂತ ನಾನು ಕೇಳ್ತಾ ಇದ್ದೇನೆ. ಚಂದ